1999 ಜುಲೈ 26 ಭಾರತದ ಅತ್ಯಂತ ಮಹತ್ವದ ಘಟನೆಗಳಲ್ಲಿ ಇದು ಕೂಡ ಒಂದು. ಏನಿ ಘಟನೆ ಅಂತ ಹೇಳಿದ್ರೆ, ಭಾರತದ ಮೇಲೆ ಪಾಕಿಸ್ತಾನ ಸೈನಿಕರು ಆಕ್ರಮಣ ನಡೆಸಿದ್ರು ಜನವರಿ ತಿಂಗಳ ಅಂತ್ಯಗಳಲ್ಲಿ. ಅಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಜನವರಿ ತಿಂಗಳು ಭಾರತದಲ್ಲಿ ಅತ್ಯಂತ ಶೀತಮಯವಾಗಿರ್ತಕ್ಕಂತಹ ಒಂದು ತಿಂಗಳದು. ಅವಾಗ ಎರಡು ಸೈನಿಕರ ಮಧ್ಯೆ ಒಂದು ಒಪ್ಪಂದ ಆಗಿರುತ್ತೆ. ಅತಿ ಶೀತ ಕಾಲದಲ್ಲಿ ಎರಡೂ ಭಾಗದ ಸೈನಿಕರು ಕೂಡ ಗಡಿರೇಖೆಗೆ ಎಲ್ಒಸಿಯನ್ನು ಬಿಟ್ಟು ತೆರಳಬೇಕು ಅಂತಕ್ಕಂಥದ್ದು. ಅದು ಒಂದು ರೀತಿಯಲ್ಲಿ ಒಂದು ಒಪ್ಪಂದನೂ ಕೂಡ ಆಗಿತ್ತು. ಆದ್ರೆ ಪಾಕಿಸ್ತಾನಿ ಸೈನಿಕರು ಏನ್ ಮಾಡ್ಬಿಟ್ರು ಅಂತ ಹೇಳಿದ್ರೆ, ಪ್ರತಿ ವರ್ಷ ಹೋಗದಂತೆ 1999ರಲ್ಲಿ ಅವರು ಹೋಗದೆ ಭಾರತೀಯ ಸೈನಿಕರೆಲ್ಲರೂ ಈಚೆ ಬಂದ ನಂತರ ಅವರು ಭಾರತದ ಎಲ್ಒಸಿಯನ್ನು ದಾಟಿ ಭಾರತದ ಅತಿಕ್ರಮಣವನ್ನು ಮಾಡಿಬಿಟ್ಟಿದ್ರು. ಸೊ ಅದರ ಒಂದು ಹೋರಾಟ ಕಾರ್ಗಿಲ್ ಯುದ್ಧದ ಒಂದು ಪ್ರದೇಶದಲ್ಲಿ ಆಗಿರೋದನ್ನ ಕಾರ್ಗಿಲ್ ಕದನ ಎಂಬುದಾಗಿ ಗುರುತಿಸ್ತೀವಿ. ಆ ಕಾರ್ಗಿಲ್ ಕದನದ ವಿಜಯೋತ್ಸವ ಜುಲೈ 26ನೇ ತಾರೀಕಾಗಿತ್ತು. ಅದಕ್ಕೆ ಒಂದು ಸಂಭ್ರಮಾಚರಣೆ ಮತ್ತು ಅದರಲ್ಲಿ ಮಡಿದಂತಹ ವೀರ ಯೋಧರಿಗೆ ನಮನಗಳನ್ನು ಸಲ್ಲಿಸುವಂತಹ ಕಾರ್ಯಕ್ರಮಕ್ಕಾಗಿ ನಾವೆಲ್ಲ ಸೇರಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಪಾಲ್ಗೊಂಡಂತಹ ಒಬ್ಬ ವೀರ ಯೋಧನ ಮಾತನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನದು ಮಾತು ಅಂತ ಹೇಳಿದ್ರೆ, ಒಂದು, ನಾನು ತ್ರಿವರ್ಣಧ್ವಜವನ್ನು ಆರಿಸಿ ಬರುತ್ತೇನೆ ಅಥವಾ ನನ್ನನ್ನು ತ್ರಿವರ್ಣಧ್ವಜದಲ್ಲಿ ಸುತ್ತಿ ತರಲಾಗುವುದು, ಆದರೆ ನಾನು ಖಂಡಿತವಾಗಿಯೂ ಬಂದೇ ಬರುತ್ತೇನೆ ಎಂಬ ಮಾತನ್ನೇ ಹೇಳಿದಂತಹ ವೀರ ಯೋಧ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅಂತಕ್ಕಂಥವ್ರು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲನೇದಾಗಿ ದೀಪವನ್ನು ಧರಿಸುವುದರ ಮುಖಾಂತರವಾಗಿ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಅತಿಥಿ ಮಹೋದಯರಲ್ಲಿ ಮತ್ತು ಮಾನ್ಯ ಮುಖ್ಯೋಪಾಧ್ಯಾಯರಲ್ಲಿ ನಾನು ವಿನಂತಿಸಿಕೊಳ್ತಾ ಇದ್ದೀನಿ. ಎಲ್ಲರೂ ಕೂಡ ಎದ್ದು ನಿಂತು ಅದಕ್ಕೆ ಗೌರವವನ್ನು ಸೂಚಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಅಜ್ಞಾನದ ಅಂಧಕಾರವನ್ನು ಒಳಿಸುವ ಸಂಭ್ರಮಾಚರಣೆಯ ಶುಭ ಸಂಕೇತವಾದ ದೀಪವನ್ನು ಬೆಳೆಸಿದಂತಹ ಅತಿಥಿ ಮಹೋದಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮವು ಸಾಂಗೋಪಸಾಂಗವಾಗಿ ನೆರವೇರಲಿ ಅಂತಕ್ಕಂತಹ ಒಂದು ಉದ್ದೇಶದಿಂದ ನಮ್ಮ ಸಂಗೀತ ಶಿಕ್ಷಕರಾಗಿರ್ತಕ್ಕಂತಹ ರುದ್ರೇಶ್ ಬಡಿಗೆರವರು ಒಂದು ಶ್ಲೋಕವನ್ನು ಪಡಿಸುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ವಿಜಯ ಸಾರಥಿಯೆಂದು ಗರುಡಧ್ವಜ ಮೂರ್ತಿ ಭಕ್ತಿಪೂರ್ವಕ ಭಜಿಸುತ್ತಿಪ್ಪ ಮಹಾತ್ಮನಿಗೆ ಸಂಕಟದಲ್ಲಿ ಬರಿದು ವಿಜಯದನು ತಾಯಿ
ಶ್ರೀಯುತ ರುದ್ರೇಶ್ ಅವರಿಗೆ ಧನ್ಯವಾದಗಳು. ಸೈನಿಕ ಎಂಬುದು ಒಬ್ಬ ವ್ಯಕ್ತಿಯಲ್ಲ, ನಮ್ಮ ದೇಶದ ಹೆಮ್ಮೆ. ಸೈನ್ಯ ನಮ್ಮ ವೈಭವ, ನಾವು ಪಡೆಯುವ ಗೌರವ. ಈ ಮಾತನ್ನು ಹೇಳಿದಂತಹ ಮತ್ತೊಬ್ಬ ಕಾರ್ಗಿಲ್ ಯೋಧ ಕೌಶಿಕ್ ಧಾಟಿಯಾ ಅಂತಕ್ಕಂತಹ ವ್ಯಕ್ತಿ ಈ ಮಾತನ್ನು ಹೇಳ್ತಾನೆ. ನಮ್ಮ ಹೆಮ್ಮೆಯ ಸಂಕೇತವಾಗಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮಾನ್ಯ ಮುಖ್ಯ ಅತಿಥಿಗಳನ್ನು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಇಲ್ಲಿ ಉಪಸ್ಥಿತಿರ್ತಕ್ಕಂತಹ ಸರ್ವರನ್ನು ಕೂಡ ಸ್ವಾಗತಿಸಬೇಕು ಅಂತ ಹೇಳಿ ನಾನು ವೀಣಾ ಮೇಡಂ ಕಥೆಯವರನ್ನು ವಿನಂತಿಸಿಕೊಳ್ತಾ ಇದ್ದೇನೆ. Respected dignitaries on the stage, my dear colleagues and my dear lovely students, हम लाए हैं कश्ती संभाल के, इस देश को रखना मेरे बच्चों संभाले, तुम ही भविष्य हो इस विशाल भारत के, इस देश को रखना मेरे बच्चों संभाले. ಅಂದ್ರೆ ಸಾಗರದಲ್ಲಿರುವಂತಹ ದೊಡ್ಡ ಚಂಡಮಾರುತದಿಂದ ಈ ನಾವನ್ನು ಅಂದ್ರೆ ಹಡಗನ್ನು ನಾವು ಸಂಭಾಲನೆ ಮಾಡ್ಕೊಂಡು ತಂದಿದ್ದೀವಿ. ಈಗ ಇದು ನಿಮ್ಮ ಜವಾಬ್ದಾರಿ. ನಮ್ಮ ಭಾರತ ದೇಶ ಅನ್ನುವಂತಹ ಈ ಹಡಗವನ್ನ ನೀವು ಸರಳವಾಗಿ ಅದನ್ನು ಸುರಕ್ಷಿತವಾಗಿ ಮುಂದೆ ನಡೆಸಬೇಕು. ಜೀವನ ಎನ್ನುವಂತಹ ಒಂದು ಪಯಣದಲ್ಲಿ ನೀವು ಮುಂದೆ ನಡೆಸಬೇಕು ಅನ್ನುವಂಥದ್ದು ನಮ್ಮ ಯೋಧರ ಒಂದು ಕವಿತೆ. ಇದನ್ನು ಹಿಂದಿ ಶ್ರೇಷ್ಠ ಕವಿ ಪ್ರದೀಪ್ ಅವರು ಬರೆದಿರು. ಇದನ್ನು ಮೊಹಮ್ಮದ್ ರಫಿ ಅವರು ತುಂಬಾ ಸುಶ್ರಾವ್ಯವಾಗಿ ತುಂಬಾ ಮನಮುಟ್ಟುವ ಹಾಗೆ ಹಾಡಿದ್ದಾರೆ. ಅದನ್ನು ನೀವು ಮುಂದೆ ಕೇಳಿಕೊಳ್ಳಿ. ಯಾಕೆ ಮಕ್ಕಳಿಗೆ ಈ ವಿಷಯ ಹೇಳಿದ್ರು? ಯಾಕೆ ಅಂದ್ರೆ ಆ ಲೈನಲ್ಲೇ ಇದೆ, ನಮ್ಮ ಮುಂದಿನ ಭವಿಷ್ಯ ನೀವು, ನಮ್ಮ ದೇಶದ ಭವಿಷ್ಯ ನೀವು. ಆದ್ದರಿಂದಲೇ ಇಂತಹ ಜವಾಬ್ದಾರಿ ಕೆಲಸವನ್ನು ನಮ್ಮ ಶಾಲೆ ನಡೆದುಕೊಂಡು ಬರ್ತಾ ಇದೆ. ಈ ವಿಜಯೋತ್ಸವ ನಮ್ಮ ಶಾಲೆಯಲ್ಲಿ ಯಾಕೆ ಮಾಡ್ತೀವಿ, ವರ್ಷನೂ ಯಾಕೆ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಲೈಕ್ ಅಪ್ಡೇಟಿಂಗ್ ಅವರ್ ಸೆಲ್ಫ್ ದ ರೆಸ್ಪಾನ್ಸಿಬಿಲಿಟೀಸ್. ನಮ್ಮ ಜವಾಬ್ದಾರಿಯನ್ನು ನಾವು ಅಪ್ಡೇಟ್ ಮಾಡಿಕೊಳ್ಳಲಿಕ್ಕೆ ಇಂಥ ಸಮಾರಂಭಗಳನ್ನು ಆಚರಿಸ್ತೀವಿ. ಇವತ್ತು ನಮ್ಮ ಶಾಲೆಯಲ್ಲಿ ಬಹಳ ದೊಡ್ಡ ದಿನ, ಪವಿತ್ರವಾದಂತಹ ದಿನ. ನಾವು ಇಲ್ಲಿ ಆ ವಿಜಯೋತ್ಸವವನ್ನು ಆಚರಿಸ್ತೀವಿ. ಈ ಶಾಲೆಗೆ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇಲ್ಲಿ ಅತಿಥಿಯಾಗಿ ಕರೆದುಕೊಂಡು ಬಂದಿದ್ದೀವಿ. ಸರ್ ಶ್ರೀ ರಮೇಶ್ ಶೃಂಗಾರ್ ಸರ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಮತ್ತು ನಮ್ಮ ಶಿಕ್ಷಕ ಬಂಧುಗಳ ಪರವಾಗಿ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಹಾಗೆ ನಮ್ಮ ಸೋಷಿಯಲ್ ಕ್ಲಬ್ ಪರವಾಗಿ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಸರ್. ಸ್ವಾಗತ. ಹಾಗೆ ಸೆಲೆಬ್ರೇಟ್ ರಿಸೀವ್ ಮಾಡಬೇಕು ಅಂತ ಹೇಳಿ. ಹಾಗೆ ನಮ್ಮ ಪ್ರೀತಿಯ ಸಹೋದ್ಯೋಗಿ ಮಿತ್ರರಿಗೂ ಹಾಗೂ ನನ್ನ ಮುದ್ದು ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಸ್ವಾಗತ. ಕ್ಷಮಿಸಬೇಕು. ಹಾಗೆ ನಮ್ಮ ಮುಖ್ಯ ಮಾತೆಯಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ವಾಗತ. ಅತ್ಯಂತ ನಮ್ರವಾಗಿ ಸ್ವಾಗತಿಸಿದಂತಹ ವೀಣಾ ಮೇಡಂಗೆ ಧನ್ಯವಾದಗಳು. ಒಂದು ವೇಳೆ ನನ್ನ ಗುರಿ ಮುಟ್ಟುವ ಮುನ್ನ ಸಾವು ಅಪ್ಪಳಿಸಿದರೆ ಆ ಸಾವನ್ನೇ ನಾನು ಕೊಂದು ಹಾಕುತ್ತೇನೆ ಎಂದು ತನ್ನ ತಾಯ್ನಾಡಿನ ಬಗ್ಗೆ ಹೆಮ್ಮೆಯ ತನ್ನನ್ನು ತಾನೇ ಅರ್ಪಿಸಿಕೊಂಡಂತಹ ಮತ್ತೊಬ್ಬ ವೀರ ಯೋಧ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಈ ಮಾತನ್ನ ಹೇಳ್ತಾರೆ ಅವರು. ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡಿದಂತಹ ವೀರ ಯೋಧರು ಎಂದೆಂದಿಗೂ ಅಮರ ಹಾಗೂ ಚಿರಸ್ಥಾಯಿ. ಅದರ ಪ್ರತೀಕವೇ ಅಮರ್ ಜವಾನ್ ಜ್ಯೋತಿ. ಮುಖ್ಯ ಅತಿಥಿಗಳು ಹಾಗೂ ಮಾನ್ಯ ಮುಖ್ಯೋಪಾಧ್ಯಾಯರು ಅಮರ್ ಜವಾನ್ ಜ್ಯೋತಿಗೆ ಪುಷ್ಪಾರ್ಪಣೆ ಮಾಡುವ ಮುಖಾಂತರವಾಗಿ ಗೌರವವನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ.
ಪುಷ್ಪಾರ್ಚನೆ ಮಾಡಿದಂತಹ ಅತಿಥಿ ಮಹೋದಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಈ ಒಂದು ಕಾರ್ಗಿಲ್ ವಿಜಯೋತ್ಸವಕ್ಕೆ ಕಾರಣೀಭೂತರಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ವೀರ ಯೋಧರಿಗೆ ನಾವು 1 ನಿಮಿಷ ಮೌನಾಚರಣೆಯನ್ನು ಮಾಡುವ ಮುಖಾಂತರವಾಗಿ ಅವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲರೂ ಕೂಡ ಮಾಡೋಣ. ವರ್ಷಂ ಸರ್ ಅದಕ್ಕೆ ಸಹಕರಿಸಬೇಕು. संगीन पे धर कर माथा, सो गए अमर बलिदानी, जो शहीद हुए हैं उनकी जरा याद करो कुर्बानी। ए मेरे वतन के लोगों, जरा आँख में भर लो पानी, जो शहीद हुए हैं उनकी जरा याद करो कुर्बानी। ಅವರು ಮತ್ತೆ ಮತ್ತೆ ಹುಟ್ಟಿ ಬರಲಿ ಅನ್ನೋ ಒಂದು ಆಶಯದೊಂದಿಗೆ ಮನಸ್ಸು ಮಾಡಿದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈ ಕಾರ್ಗಿಲ್ ವಿಜಯೋತ್ಸವದ ವಿಶೇಷತೆ ಏನು, ಇದರ ಹಿಂದಿರುವಂತಹ ರೋಚಕ ಘಟನೆಗಳೇನು, ಅದನ್ನು ತಿಳ್ಕೋಬೇಕಾದಂತಹ ಕುತೂಹಲ ನಮ್ಮೆಲ್ಲರಿಗೂ ಕೂಡ ಇದ್ದೇವೆ. ಆ ಕುತೂಹಲವನ್ನ ನಮ್ಮ ಯುವರಾಜ್ ಸರ್ ಅವರು ಒಂದು ಕಿರುಚಿತ್ರದ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ನಾವೆಲ್ಲರೂ ಕೂಡ ಆ ಕಾರ್ಗಿಲ್ ವಿಜಯೋತ್ಸವದ ಕುರಿತಾದಂತಹ ಒಂದು ಡಾಕ್ಯುಮೆಂಟರಿಯನ್ನ ವೀಕ್ಷಣೆ ಮಾಡೋಣ. ಯುವರಾಜ್ ಸರ್, ಪ್ಲೀಸ್. Today in our school we are celebrating Kargil Vijay Divas. In this occasion, I want to share some information about Kargil Vijayotsava. Kargil War took place in 1999 in the Kargil region of Jammu and Kashmir. The war started on 3rd May and ended on 26th July 1999. So 26th July is celebrated as Kargil Divas. The day is commemorated as the victory over Pakistan. The Prime Minister and other dignitaries pay homage in Amar Jawan Jyoti, considered more dangerous due to the rough terrain and natural habitat. India shows its courage and status to the world by winning the war. The armed forces won 4 Paramveer and 12 Mahavir Chakra in the war. The war was covered by television and people saw for the first time what was happening in the war area. Around 30,000 soldiers were participated in this war and 507 soldiers became martyrs. To commemorate the martyrs of the Kargil War, the Indian Army built Kargil War Memorial in Dras near foothills of Himalayas. So, we should always proud on our soldiers and country. Jai Hind.
ಪ್ರತಿಬಿಂಬಿಸುತ್ತೆ. ಅಂತಹ ಸುಂದರ ರೋಚಕ ಸನ್ನಿವೇಶಗಳನ್ನು ಆಧರಿಸಿದಂತಹ ಕಿರುಚಿತ್ರವನ್ನು ನಿರ್ಮಿಸಿದಂತಹ ಶ್ರೀಯುತ ಯುವರಾಜ್ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ವಿಶೇಷವಾಗಿ ನನಗೆ ಒಂದು ಸಂತೋಷ ಆಗ್ತಕ್ಕಂತಹ ಒಂದು ಘಟನೆ ಏನು ಅಂತ ಹೇಳಿದ್ರೆ, ನನಗೆ ಸೈನಿಕರ ವಿಶೇಷವಾಗಿ ನನಗೆ ಉತ್ಪ್ರೇಕ್ಷೆಯಿಂದ ಆಗ್ತಕ್ಕಂಥ ಮಾತಲ್ಲ, ಸೈನಿಕರ ಕಂಡು ನನಗೆ ಅಪಾರವಾದಂತಹ ಪ್ರೀತಿ ಗೌರವ. ಯಾಕೆ ಅಂತ ಹೇಳಿದ್ರೆ, ನಾನು ಕೂಡ ಸೈನಿಕನಾಗಬೇಕು ಅಂತಕ್ಕಂತಹ ಉತ್ಕಟ ಇಚ್ಛೆಯನ್ನು ಹೊಂದಿದ್ದಂತಹ ವಿದ್ಯಾರ್ಥಿ ಆಗಿದ್ದಂತಹ ಅವಧಿಯಲ್ಲಿ ಅದ್ರ ಮುಖಾಂತರವಾಗಿ ದೇಶ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಮಹಾ ಹಂಬಲವನ್ನು ಹೊಂದಿರತಕ್ಕಂಥ ನನಗೆ ಆ ದೇವರ ಬಹುಶಃ ನನಗೆ ಅದಕ್ಕೆ ಕೈಗೊಳ್ಳಲಿಲ್ಲ. ಆದ್ರೆ ಯಾಕೆ ನನಗೆ ಸಂತೋಷ ಆಗ್ತಿದೆ ಅಂತಂದ್ರೆ, ಅಂತಹ ಒಬ್ಬ ಸೈನಿಕರನ್ನ ಪರಿಚಯ ಮಾಡುವಂತಹ ಸೌಭಾಗ್ಯವನ್ನ ದೇವರು ನನಗೆ ಕಲ್ಪಿಸಿದ್ರಲ್ಲ ಅಂತಕ್ಕಂತಹ ಉದ್ದೇಶಕ್ಕಾಗಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಸರ್. ನಮ್ಮ ಮುಂದೆ ಇರತಕ್ಕಂತಹ ವೀರ ಯೋಧರ ಪೂರ್ಣ ಹೆಸರು ರಮೇಶ್ ಬಸವರಾಜ್ ಸುಂಕಾಪುರ್. ಸೊ ಇವರು ಹುಟ್ಟಿದ್ದು ಜುಲೈ 20 ಇದೇ ತಿಂಗಳು 20ನೇ ತಾರೀಕು. ಕಳೆದ ವಾರ ಅವರು ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. 1961ರಲ್ಲಿ ಬಸವರಾಜ್ ಸುಂಕಾಪುರ್ ಮತ್ತು ಕಮಲಮ್ಮ ಎಂಬುವರ 4 ಜನ ಮಕ್ಕಳಲ್ಲಿ ಇವರು ಹಿರಿಯ ಸುಪುತ್ರನಾಗಿ ಜನಿಸ್ತಾರೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನ ರಾಣೆಬೆನ್ನೂರಿನ 15ನೇ ನಂಬರ್ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಇವರು ಪಡೆಯುತ್ತಾರೆ. ಪಿಯುಸಿಯನ್ನ ಆರ್ಟಿಎಸ್ ಕಾಲೇಜಿನಲ್ಲಿ ಓದುತ್ತಿರುವಾಗಲೇ ಅವರು ಆರ್ಮಿಗೆ ಸೇರ್ಕೊಳ್ತಾರೆ, ಸೇನಾ ಪಡೆಯನ್ನ ಸೇರ್ಕೊಳ್ತಾರೆ. 1979ರಲ್ಲಿ ಅವರು ಸೇನೆಗೆ ಸೇರ್ಪಡೆಯಾಗಿ ಮಹಾರಾಷ್ಟ್ರದ ನಾಗ್ಪುರ ಎಂಟಿ ಕಾಂಪ್ಟೆ ಎಂಬ ಮಿಸೈಲ್ ಪೈಲಟ್ ಟ್ರೈನಿಂಗ್ ಅನ್ನ ಯಶಸ್ವಿಯಾಗಿ ಅವರು ಮುಗಿಸ್ತಾರೆ. ಮುಗಿಸಿ ಆದ ನಂತರ ಅವರು ಡಿ ಗ್ರೇಡ್ ಅಪ್ವರ್ಡ್ 17 ಬೆಟಾಲಿಯನ್ ಅಂತಕ್ಕಂತಹ ಒಂದು ವಿಭಾಗಕ್ಕೆ, ಅವರು ಜಮ್ಮು ಕಾಶ್ಮೀರ ವಿಭಾಗಕ್ಕೆ ಅಲ್ಲಿ ಸೈನಿಕರಾಗಿ ಸೇರ್ಪಡೆ ಮಾಡ್ತಾರೆ. ಅಲ್ಲಿಂದ ಸುದೀರ್ಘ 21 ವರ್ಷಗಳವರೆಗೆ ದೀರ್ಘ ಸೇವೆಯನ್ನ ದೇಶದ ನಾನಾ ಭಾಗಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಅಹಮದಾಬಾದ್, ಪಂಜಾಬ್, ಚಂಡೀಗಢ ಹೀಗೆ ದೇಶದ ನಾನಾ ಭಾಗಗಳಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ 2000 ಇಸ್ವಿಯಲ್ಲಿ ಅವರು ನಿವೃತ್ತರಾಗ್ತಾರೆ. ಇವರು 1984ರಲ್ಲಿ ಮಂಗಳ ಎಂಬ ಯುವತಿಯನ್ನ ವಿವಾಹವಾಗ್ತಾರೆ. ವಿವಾಹವಾದ ನಂತರ ಇವರಿಗೆ 2 ಮುದ್ದಾದ ಗಂಡು ಮಕ್ಕಳು. ಆ ಮಕ್ಕಳಿಗೆ ಇಟ್ಟಿರ್ತಕ್ಕಂಥ ಹೆಸರು ಒಂದು ಪವನ್ ಕುಮಾರ್, ಮತ್ತೊಂದು ನೂತನ್ ಕುಮಾರ್ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದಾರೆ. 2000 ಇಸ್ವಿಯ ನಿವೃತ್ತಿಯ ನಂತರ ಇವರು ತಮ್ಮ ದೇಶ ಪ್ರೇಮವನ್ನ ಮರಿದೆ ಅದರಲ್ಲಿ ಕೂಡ ಮುಂದುವರಿತಾ ಇದ್ದಾರೆ. ಅನೇಕ ಸಮಾಜಮುಖಿ ಕೆಲಸಗಳಲ್ಲಿ ಇವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಮಾಜಮುಖಿ ಚಿಂತನೆಗಳನ್ನು ಮಾಡ್ತಾ, ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಾ, ಹಾಗೆ ಎಕ್ಸ್ ಸರ್ವಿಸ್ ಮೆನ್ಸ್ ಅಸೋಸಿಯೇಷನ್ ರಾಣೆಬೆನ್ನೂರು ತಾಲೂಕಿನ ಜನರಲ್ ಸೆಕ್ರೆಟರಿಯಾಗಿ ಅವರೀಗ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ದೇವರವರಿಗೆ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕಲಿಸಿ ಇಂಥ ನೂರಾರು ದೇಶಭಕ್ತರು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಅಂತ ಆಶಯದೊಂದಿಗೆ ಈ ತಾಯ್ನಾಡಿನ ರಕ್ಷಣೆ ಮತ್ತು ಪ್ರಾಣವನ್ನು ಮುಡಿಪಾಗಿದ್ದಂತಹ ಅವರಿಗೆ ನಾವು ಭೌತಿಕವಾಗಿ ಏನು ನೀಡಿದ್ರು ಕೂಡ ಅದು ಸಣ್ಣದೆ, ಅವರ ಸೇವೆಗೆ ಮತ್ತು ಪ್ರಾಣಕ್ಕೆ ಸರಿಸಾಟಿ ಆಗಲಾರದು ಎಂಬ, ಆದರೂ ಕೂಡ ಅವರ ಒಂದು ಯುವ ಪೀಳಿಗೆಗೆ ಪ್ರೇರಣೆಯ ಪ್ರತಿರೂಪ ಆಗಲಿ ಅಂತಕ್ಕಂಥ ಆಶಯದೊಂದಿಗೆ ನಮ್ಮ ಶಾಲೆ ವತಿಯಿಂದ ಅವರನ್ನ ಸನ್ಮಾನಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಡೀ ಶಾಲೆಯ ಪ್ರತಿನಿಧಿಗಳು
ಸನ್ಮಾನವನ್ನು ಸ್ವೀಕರಿಸಿದಂತಹ ಅತಿಥಿಗಳಿಗೂ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿದಂತಹ ಮುಖ್ಯೋಪಾಧ್ಯಾಯರು ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಸನ್ಮಾನ ಯುವಕರೇ ನಾಳಿನ ಪ್ರಜೆಗಳು, ಪ್ರಭುಗಳು, ದೇಶದ ರಕ್ಷಕರು. ಆದರೆ ಈಗಿನ ಯುವ ಜನತೆ ಮೋಹದ ವ್ಯಾಮೋಹದ ಬಲೆಯಲ್ಲಿ ಬಿದ್ದು ಬಿರುಗಾಳಿಗೆ ಸಿಕ್ಕಿದ ಹಡಗಿನಂತಾಗಿದೆ ಅವರ ಜೀವನ. ಹಾಗಾಗಿ ನಮ್ಮ ಮಾನ್ಯ ಮುಖ್ಯೋಪಾಧ್ಯಾಯರು ಯಾವಾಗಲೂ ಕೂಡ ವಾಸ್ತವ ಚಿಂತನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಕ್ಕಂಥವರು. ಹಾಗಾಗಿ ನಾವು ಅವರಿಗೆ ದೇಶಭಕ್ತಿಯ ಬಗ್ಗೆ, ದೇಶ ರಕ್ಷಣೆ ಬಗ್ಗೆ ವಿಚಾರಗಳನ್ನ ತಿಳಿಸೋದಕ್ಕಿಂತ ಅದರಲ್ಲೇ ನೇರವಾಗಿ ಪಾಲ್ಗೊಂಡಿರ್ತಕ್ಕಂತಹ ವ್ಯಕ್ತಿಗಳಿಂದ ಅವರಿಗೆ ಹಿತವಚನಗಳನ್ನ ಕೇಳಿಸಿದ್ರೆ ಅತ್ಯಂತ ಸೂಕ್ತವಾದದ್ದು ಅಂತಕ್ಕಂತಹ ಉದ್ದೇಶದಿಂದ ಇವತ್ತು ನಾವು ರಮೇಶ್ ಸುಖಪುರ ಅವರನ್ನು ನಿಮ್ಮ ಮುಂದೆ ಕೂರಿಸಿದ್ವಿ. ಅವರು ಈ ಒಂದು ಯುವ ಜನತೆಯನ್ನು ಉದ್ದೇಶಿಸಿ ನಿಮ್ಮ ಪ್ರೇರಣೆಯ ನುಡಿಗಳನ್ನ ಹೇಳಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಸರ್ ಪ್ಲೀಸ್. ಕನ್ನಡ ಮಾತಾಡೋಕೆ ಹಿಂದಿಯಲ್ಲಿ ಮಾತಾಡ ಚೆನ್ನಾಗಿರುತ್ತೆ. ಹಿಂದಿ ನಿಮ್ಗೆ सबको मेरा प्रणाम. तो मेरा नाम के बारे में और मेरा सब आपका टीचर ने सब बता दिया है. तो मैंने फौज में भर्ती होने के लिए मैं बचपन से ही मैं चाहता था फौज में भर्ती होना है. फौज का देश सेवा अलग है, जो मैंने नौकरी करना है तो फौज में ही करना है. उसमें दोनों होता है. क्या होता है? पेट सेवा और देश सेवा दोनों होता है. समझते नहीं आपको? पेट सेवा को लेकर अपना घर भी चलाना, देश को भी देखना. समझते नहीं? हाँ, बोलना है कि नहीं बोलना है? हाँ जी, ದೇಶ ಸೇವೆ ಈಶ ಸೇವೆ ಅಂತ ಹೇಳ್ತಾರೆ. ದೇಶ ಸೇವೆ ಮಾಡಿದ್ರೆ ನಾವು ಇವತ್ತು ಈ ದಿನ ನಿವೃತ್ತ ಸೈನಿಕ ಅಂತ ಅನಿಸ್ಕೋಬೇಕಾದ್ರೆ ದೇಶ ಸೇವೆ ಮಾಡಿದ್ರೆ ಮಾತ್ರ ಅಂತ. ಇವತ್ತು ರಾಷ್ಟ್ರಪತಿ ಆಗ್ಬೋದು ಅಥವಾ ಪ್ರಧಾನಮಂತ್ರಿ ಆಗ್ಬೋದು, ಎಂತ ಬುದ್ಧಿನವರಾಗ ನಿವೃತ್ತ ಸೈನಿಕ ಅನ್ಸೋದು ಮಾತ್ರ ಸೈನ್ಯದಲ್ಲಿ ಸೇವೆ ಮಾಡಿದವನು ಮಾತ್ರ. ನನ್ನ ನಿವೃತ್ತಿ ಜೀವನ ನಾನು ಆರ್ಮಿಯಲ್ಲಿ ಸೇರ್ಬೇಕಂತ ಹುಬ್ಬಳ್ಳಿಯಲ್ಲಿ ಸೆಲೆಕ್ಷನ್ ಆದ 1400 ಜನ ಇದ್ರು. 1400. ಅದರಲ್ಲಿ ಕೇವಲ 140 ಜನ ಮಾತ್ರ ಸೆಲೆಕ್ಷನ್ ಆಗ. 140 ಜನದಲ್ಲಿ ನಾನು ಒಬ್ಬ. ಅದು ಬೆಳಗಾವಿನಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಆಗುತ್ತೆ. ಮೆಡಿಕಲ್ ಎಕ್ಸಾಮ್, ಫಿಸಿಕಲ್ ಟೆಸ್ಟ್ ಎಲ್ಲ ಅಲ್ಲಿ ವೇಟ್ ನಿಮ್ಗೆಲ್ಲ ಸೇರ್ಬೇಕಂತ ಹೇಳಿದ್ರೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ನಿಮಗೆ ಮಿನಿಮಮ್ ವೇಟ್ 50 ಕೆಜಿ ಬೇಕು ಅವ್ರಿಗೆ. 50 ಕೆಜಿ ಮೆಡಿಕಲ್. ಆಮೇಲೆ 5 ಕಿಲೋಮೀಟರ್ ರನ್ನಿಂಗ್ ಕೆಪಾಸಿಟಿ ಇರ್ಬೇಕು. ಆಮೇಲೆ ಚೀನಪ್ಪ ಅಂತ ಹೇಳ್ತಾರೆ, ಹಂಗರ್ಗನ್ ಆಗ್ತದೆ. ಮಂಕಿ ರೂಪ್ ಅಂತ ಹೇಳಿ ನಮ್ಗೆ ಆಗ್ತದೆ. ಹಂಗ ಒರಿಯಂಟಲ್ ಗ್ರೂಪ್, ಒರಿಜಿನಲ್ ಗ್ರೂಪ್ ಎಲ್ಲ ಆಗ್ತದೆ. ನನ್ನ ಟ್ರೈನಿಂಗ್ ಆಗಿದ್ದು ಸರ್ ಹೇಳಿದಂಗೆ ನಾಗ್ಪುರ್ ಕಾಮ್ಟಿ ಅಂತ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಅಲ್ಲಿ 12 ತಿಂಗಳು ಟ್ರೈನಿಂಗ್, ಬೇಸಿಕ್ ಟ್ರೈನಿಂಗ್ ಹೇಳ್ತಾರೆ. ಅಲ್ಲೇನಂದ್ರೆ ನಮ್ಮ ಹತ್ಯಾರ ಆರ್ಮ್ಸ್ ಅದು ಹೆಂಗ್ ಚಲಾವಣೆ ಮಾಡ್ಬೇಕು, ಅದು ಹೆಂಗ್ ಫೈರ್ ಮಾಡ್ಬೇಕು, ಅದು ಹೆಂಗ್ ರಿಪೇರಿ ಮಾಡ್ಬೇಕು ಎಲ್ಲ ಕಲಿಸ್ಕೊಡ್ತಾರೆ. ಎಲ್ಲಿ ಕಾಮ್ಟಿ ನಾಗ್ಪುರ್. ನಮ್ ಪೋಸ್ಟಿಂಗ್ ಆಗಿತ್ತು. ಫಸ್ಟ್ ಪೋಸ್ಟಿಂಗ್ JNK ಬಾರ್ಡರ್ ಅಕುನ್ ಸೆಕ್ಟರ್ ಅಂತ ಹೇಳಿ. ಅಲ್ಲಿಂದ ಪಾಕಿಸ್ತಾನ ಕೇವಲ 2 ಕಿಲೋಮೀಟರ್ ದೂರ. ಅವರು ನಾವು ಎಲ್ಲ ದಿನ ಬೆಳಗ್ಗೆ ಅವರು ಸಲಾಂ ಅಲೈಕುಮ್ ಅಂತ ಹೇಳ್ತಾರೆ, ನಾವು ಜೈ ಹಿಂದ್ ಅಂತ ನಾವು ಹೇಳ್ತೀವಿ. ಅಷ್ಟು ಸಮೀಪ ಇಲ್ಲ ಇರೋದು. ಆಮೇಲೆ ನಾವು ಹಗಲೊತ್ತು ಮಾತ್ರ ಫ್ರೆಂಡ್ಸ್. ರಾತ್ರಿ ಸೂರ್ಯಾಸ್ತ ಸನ್ ಡೌನ್ ಆದ್ಮೇಲೆ ಅವ್ರು ಯಾರು ನಾವು ಈ ತರ ಅಲ್ಲಿ ಸಿಚುವೇಶನ್ ಇರುತ್ತೆ. ಅಲ್ಲಿ ಡ್ಯೂಟಿ 24 ತಾಸು ಡ್ಯೂಟಿ ಮಾಡೋದು ಯಾವ ಸೈನಿಕರು. ಅಲ್ಲಿ ರೆಸ್ಟ್ ಅನ್ನೋದಿಲ್ಲ. ಅಲ್ಲಿ ಒಂದು ಗಾಡಿ ಮತ್ತೆ ಹೇಳ್ತಾರೆ 24 ಗಂಟೆ ಕಾಮ್ ಕರೋ ಬಾಕಿ ಆರಾಮ್ ಕರೋ. 24 ಗಂಟೆ ಕಾಮ್ ಕರೋ ಬಾಕಿ ಆರಾಮ್ ಕರೋ ಐಸೆ ಬೋಲ್ತೇವೆ. ಹಂಗ ಹೇಳ್ತಾರಲ್ಲ ಎಲ್ಲರೂ. ಆಮೇಲೆ ಅಲ್ಲಿ ಹೋಗೋರು ಮನೆ ಅಂತ ಹೇಳಿದ್ರೆ ಮನೆ ಮರ್ತೇ ಬಿಡ್ಬೇಕು. ಯಾವಾಗ ನಮ್ಮ ರಜೆ ಸಿಕ್ಕಿದ್ರೆ ನನ್ ಆಗಿರೋದು. ಅವ್ರು ಯಾವಾಗ ರಜೆ ಕಳಿಸ್ತಾರೆ ಅವಾಗ ರಜೆ ಕೊಡೋದು. ನಿಮ್ಮ ಒಂದು ವಿಷಯ ಹೇಳ್ತೀನಿ ನಾನು ಮದುವೆ ಆಗಿರ್ಬೇಕಾದ್ರೆ ಯಾರು ಹೇಳ್ತಾರಲ್ಲ ಹೆಂಗ್ ನೋಡಕ್ ಹೋಗ್ಬೇಕು ನಾವು ಹೋಗಿದ್ವಿ. ನಮ್ಮ ಅಪ್ಪ ನೋಡಿದಾಗ ನಾನು ಬಂದು ನೋಡಿದ್ವಿ ನಾವು ನೋಡಿ. ಅಲ್ಲಿ ನಾವು 14 ತಿಂಗಳಾಗಿತ್ತು.
नहीं सर पिताजी ने कहा उनका वो भी घर उनके साथ वो ಜೊತೆಗಿರೋದಲ್ಲ ಅವರು ಅಲ್ಲ ಅವ್ರು ಚೆನ್ನಾಗಿರೋ ಸರಿ ಇರ್ತೇನೆ ಹೋಗಿ ಬಂದ್ರೆ 2 ಗಂಟೆ 2 ತಾಸು ಮಧ್ಯೆ ನಾವು ಹುಡುಗಿನ ಮದುವೆ ಮಾಡ್ತೀವಿ 2 ತಾಸು ಹಂಗೆ ಯಾರು ನಮ್ಮಪ್ಪ ಚೆನ್ನಾಗಿದ್ರು ಇವಾಗ 38 ವರ್ಷ ಆಯ್ತು ಮದುವೆ ಇವತ್ತವಾಗಿ ಎಂತಾದ್ರು ಜಗಳೆಲ್ಲ ಎಲ್ಲ ಚೆನ್ನಾಗಿದೆ ಅಲ್ಲಿ ಟ್ರೈನಿಂಗ್ ನಲ್ಲಿ ಇದೇ ಹೇಳಿದ್ರೆ ಎಲ್ಲರೂ ನಮ್ದು ಪೋಸ್ಟಿಂಗ್ ಫಸ್ಟ್ ಜೇನಿದೆ ಆಮೇಲೆ ಅಲ್ಲಿಂದ ಈ ಕಾರ್ಗಿಲ್ ಹೇಳಿ ಅಲ್ಲಿ ಲೇ ಲದಾಖ್ ಕೇಳಿದ ಹೆಸರು ಲೇ ಲದಾಖ್ ಅಂತ ಅಲ್ಲಿ ಅದು ಈಗ 30,000 ಫೀಟ್ ಹತ್ರ 30,000 ಅಡಿ ಹತ್ರ ಅಲ್ಲೇ ಆಕ್ಸಿಜನ್ ಸಿಗಲ್ಲ ಫಸ್ಟ್ ಊಟನೂ ಸಿಗಲ್ಲ ಇಲ್ಲಿಂದ ಫ್ಲೈಟ್ ಚಂಡೀಗಢದಿಂದ ಫ್ಲೈಟ್ ಬಂದ್ರೆ ನಮ್ಗೆ ಊಟ ಇಲ್ಲಿ ಫ್ರೂಟ್ಸ್ ಡ್ರೈ ಫ್ರೂಟ್ಸ್ ತಿನ್ನೋದು ಇರೋದು ಅಲ್ಲೆಲ್ಲ ಪೌಡರ್ ಸಿಗುತ್ತೆ ನಮ್ಗೆ ಯಾವ್ದು ಓನಿಯನ್ ಉಳ್ಳಾಗಡ್ಡಿ ಪೌಡರ್ ತತ್ತಿ ಪೌಡರ್ ಅದು ಎಲ್ಲ ನಾನ್ ವೆಜ್ ತಿನ್ನೋದು ನಾವು ಜಾಸ್ತಿ ಅಲ್ಲಿ ನಾನ್ ವೆಜ್ ಎಲ್ಲ ಪ್ಯಾಕ್ ಆಗ್ಬಿಡ್ತಲ್ಲ ಡಬ್ಬಿ ಅದು ಬಿಸಿ ಮಾಡ್ಕೊಂಡು ಒಂದು ಸ್ಟೋವ್ ಬರೋದು 2 ತಾಸು ಉರಿತಿದ್ದ 2 ತಾಸು ಬೆಂಕಿ ಹಚ್ಚಿ 2 ತಾಸು ತಗೊಳ್ಳೋ ಬಿಸಿ ಮಾಡ್ಕೊಂಡು ತಿನ್ನೋದು ಅಲ್ಲಿ ಊಟ ಮಾಡೋದಂತ ಆಗಲ್ಲ ಡ್ರೈ ಫ್ರೂಟ್ಸ್ ತಿಂದೇ ಇರ್ಬೇಕು ಅಲ್ಲಿ ಒಂದು 2 ಕಿಲೋಮೀಟರ್ ನಡಿಬೇಕಂದ್ರೂ 1.5 ತಾಸು ಬೇಕು ಅಲ್ಲಿ -50 to 53 ಮಟ್ಟ ಇರ್ಬೇಕು ಕ್ಲೈಮೇಟ್ 50 to 53 ಅಲ್ಲಿ ಎಲ್ಲ ಇದು ಮಾಡಿದ್ದು ಎಲ್ಲ ವಾಪಸ್ ನಾವು ಬಾತ್ರೂಮ್ ಅಲ್ಲಿ ಹಾಕಿದ್ರೆ ಅದೆಲ್ಲ ಹೋಗ್ತಲ್ಲ ಅದೆಲ್ಲ ವಾಪಸ್ ದಿಲ್ಲಿಗೆ ಬರ್ಬೇಕು ಬಾಕ್ಸ್ ಇಂದ ಅಲ್ಲೆಲ್ಲ ಚೆಲ್ಲಲ್ಲ ಎಲ್ಲ ಚೆಲ್ಲಿದ್ರು ಅದು ಹಣ್ಣು ಫ್ರೆಶ್ ಹಣ್ಣು ಇರ್ಬೇಕು ಏನೋ ಮಾಡಿದ್ರು ಆಮೇಲೆ ಬೆಳತಂಗ ಡ್ಯೂಟಿ ಬಂಗಾರ ಅಂತ ಇರ್ತದೆ ನೆಲದೊಳಗೆ ಮನೆ ಅದು ನಾವು ಬಂಗಾರ ಅದು ನಮ್ಮ ಸ್ವರ್ಗ ಅದು ನಮ್ಗೆ ಅರಮನೆ ಆಮೇಲೆ ಕೆರಸಿನಿಂದ ಒಂದೊಂದು ಡ್ರಾಪ್ ಬೀಳ್ತಿರ್ತದೆ ಆ ಡ್ರಾಪ್ ಇಂದ ಏನೋ ಬಿಸಿ ಆಗತ್ತಲ್ಲ ಅದು ನಮ್ಗೆ ಬಿಸಿ ಜಳಕ ಮಾಡೋದು ಯಾವಾಗ 1 ತಿಂಗಳು 2 ತಿಂಗಳು ಆವಾಗ ಸ್ನಾನ ಮಾಡೋದು ಯಾವಾಗ ಸ್ವಲ್ಪ ಬಿಸಿಲು ಬಿದ್ದಾಗ ಮಾತ್ರ ಅಲ್ಲಿ ಬಿಸಿಲು ಬೀಳೋದು ಡೇಂಜರ್ ಬಿಸಿಲು ಬಿದ್ದಾಗ ಅದು ಸನ್ ರೈಸ್ ಸೂರ್ಯಕಿರಣ ಐಸ್ ಮೇಲೆ ಬಿದ್ದ ಕಣ್ಣು ಬಿದ್ದರೆ ರೆಟಿನ ಸುಟ್ಟು ಹೋಗ್ಬಿಡುತ್ತೆ ಕೂಡ್ರು ಆಗ್ತದೆ ರೆಟ್ಲೋಜನ ಕೂಡ್ರು ಆಗ್ತಾರೆ ಆಮೇಲೆ ಐಸ್ ಬರ್ನ್ ಅಂತ ಆಗ್ತದೆ ಅಲ್ಲಿ ಅಲ್ಲಿ ಡ್ಯೂಟಿ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಬಹಳ ಚಳಿ ಇರುತ್ತೆ 50, 30, 40 ಇರುತ್ತೆ ಬಹಳ ಚಳಿ ಅದನ್ನ ಊಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಸಿಚುವೇಶನ್ ರಾತ್ರಿ ಇಡೀ 20 ಇಂದ 22 ಫೀಟ್ ಬರ್ತ ಐಸ್ ಸ್ಲೈಡಿಂಗ್ ಆಗ್ತದೆ ಅಲ್ಲಿ ಹವಾಮಾನ ಒಂದು ತಾಸಿಗೆ 120-130 ಕಿಲೋಮೀಟರ್ ಗಾಳಿ ಸ್ಪೀಡ್ ಬರುತ್ತಲ್ಲ ಮುಖಾಂತರ ನಮ್ಮ ಸುಟ್ಟಿ ಬಂದ್ರೆ ಅವಾಗ ಇಮಿಡಿಯೇಟ್ಲಿ ಐದರಿಂದ ಮನೆಗೆ ಬಂದು ಯಾರು ಗೊತ್ತಿಲ್ಲ ಮುಖ ಕಪ್ಪ ಹಾಕಿದ್ರೆ ತುಟ್ಟಿ ಇಂತಿದ್ರೆ ದೊಡ್ಡ ನಿಬ್ಬರಗಳು ತುಟ್ಟಿ ಆಗಿರ್ತಲ್ಲ ಆ ಹಣ್ಣಿ ತುಟ್ಟಿ ಆಗಿರ್ತಾವ ಕಪ್ಪ ಎಂತ ಬೆಳಗಿರ್ಲಿ ಕಪ್ಪ ಆಗಿರ್ತಂದ್ರೆ ಮನುಷ್ಯ ನಮ್ಗೆ ಏನು ತುಟ್ಟಿ ಎಲ್ಲ ನಮ್ದು ಆಕ್ಚುಲಿ ಮಿಸೈಲ್ ಬೆಟಾಲಿಯನ್ ಅಂತ ಮಿಲಾನ್ ಮಿಸೈಲ್ ಅದು ಫ್ರಾನ್ಸ್ ಮಿಸೈಲ್ ಇವಾಗ ಇಂಡಿಯಾದಾಗ ತಯಾರು ಮಾಡಿರ್ತಾರೆ ಒಂದು ಮಿಸೈಲ್ ಬೆಲೆ ಅವಾಗ 86-87ರಾಗ 3 ಲಕ್ಷ ಇತ್ತು ಒಂದು ಮಿಸೈಲ್ ಅದು ನಮ್ಮ ಮಿಸೈಲ್ ಎಂಟಿ ಟ್ಯಾಂಕ್ ATGM ಅಂತ ಎಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ನಮ್ ಸ್ಪೆಷಲ್ ಯೂನಿಟ್ ನಮ್ದು ಭಾರತ ದೇಶದೊಳಗೆ ನಮ್ದು ಯೂನಿಟ್ ಒಂದೇ ಸ್ಪೆಷಲ್ ನಮ್ದು ಬ್ರಿಗೇಡ್ ಅಂತ ಬ್ರಿಗೇಡ್ ಆಫ್ ದಿ ಗಾರ್ಡ್ಸ್ ನಮ್ದು ಇದು ಫಸ್ಟ್ ಇದು ರಾಷ್ಟ್ರಪತಿ ಸೆಕ್ಯೂರಿಟಿ ಗಾರ್ಡ್ ರಾಷ್ಟ್ರಪತಿ ಬಾಡಿ ಗಾರ್ಡ್ ಆಗಿದ್ರು ಆಮೇಲೆ ಸೈನಿಕ ಸೇರಿಸ್ಕೊಂಡ್ರು ಇದನ್ನ ತಯಾರು ಮಾಡಿದ್ರು ಇದನ್ನ ಇಂಗ್ಲೆಂಡ್ ಹೋಗಿದ್ರು ಜನರಲ್ KM ಕರಿಯಪ್ಪ ಕೇಳಿದ್ರಲ್ಲ ಫಸ್ಟ್ ಆಫ್ ಜನರಲ್ ಇನ್ ಇಂಡಿಯಾ ಸ್ವತಂತ್ರ ದೇಶ ಆಗಿದ್ಮೇಲೆ ಫಸ್ಟ್ ಜನರಲ್ ಅವರು KM ಕರಿಯಪ್ಪ ನಮ್ಮ ಕರ್ನಾಟಕದಲ್ಲಿ ಕುರ್ಗಲ್ ಅವ್ರು ಇಂಗ್ಲೆಂಡ್ ಹೋದಾಗ ಅಲ್ಲಿ ನೋಡಿದ್ರು ಆಮೇಲೆ ಡಿಸಿಪ್ಲಿನ್ ನಮ್ಮ ಒಂದು ಡಿಸಿಪ್ಲಿನ್ ಇಂಡಿಯಾ ನಮ್ಮ ಆರ್ಮಿ 7 ಗಾರ್ಡ್ಸ್ ಅಂತೇಳಿ ಬ್ರಿಗೇಡ್ ಆಫ್ ದಿ ಗಾರ್ಡ್ ನಂಬರ್ 1 ಡಿಸಿಪ್ಲಿನ್ ನಮ್ಮ ಡ್ರೆಸ್ ಇವತ್ತು ಹಾಕೊಂಡ್ರೆ 3,000 ರೂಪಾಯಿ ಖರ್ಚು ಮಾಡ್ಬೇಕು ನಮ್ಮ ಡ್ರೆಸ್ ಹಾಕೊಂಡ್ರೆ ಅಷ್ಟು ಕಾಸ್ಟ್ಲಿ ನಮ್ಮ ಡ್ರೆಸ್ ಅದು ಸಲುವಾಗಿಂದ ನಮ್ಮ ಇದು ಈ ಸೈನ್ಯ ನಮ್ಮ ಪ್ರೆಸಿಡೆಂಟ್ ಬಾಡಿ ಹಾಕೋದು ನೋಡಿದ್ರೆ 25 ಜನವರಿ ಟಿವಿ ನೋಡ್ತಿಲ್ಲ ಕುದುರೆ ಮೇಲೆ ಹಾಕೊಂಡು ಬರ್ತಾರೆ ನಡ್ಕೊಂತ ಬರ್ತಾರೆ ಆದಿತ್ತು ಫಸ್ಟ್ ಈಗ ನಮ್ದು ಬ್ರಿಗೇಡ್ ಆಫ್ ದಿ ಗಾರ್ಡ್ಸ್ ಅಂತ ಆಮೇಲೆ ಅದಕ್ಕೆ ಬರ್ತಾ ಅವೆಲ್ಲ ಫಿಟ್ ಆಗಿ ಸೈನಿಕ ಸೇರಿಸ್ಕೊಂಡ್ರೆ ನಮ್ದು ಟೋಟಲ್ 21 ಇವಾಗ 21 ಬೆಟಾಲಿಯನ್ ಅಂದ್ರೆ ಒಂದು ಫಸ್ಟ್ ಗಾರ್ಡ್ ಸೆಕೆಂಡ್ ಗಾರ್ಡ್ ಥರ್ಡ್ ಗಾರ್ಡ್ ಅಂತ ಹೆಸರು ನಮ್ದು 17 ಗಾರ್ಡ್ 17 ಗಾರ್ಡ್ 21 ಗಾರ್ಡ್ ಒಳಗೆ 17 ಗಾರ್ಡ್ ಅಂದ್ರೆ ಮಿಸೈಲ್ ಬೆಟಾಲಿಯನ್ ATGM ಎಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ನಮ್ದು ಓನ್ಲಿ ಏನು ಟ್ಯಾಂಕ್ ಗೊತ್ತಲ್ಲ ಫೈರ್ ಮಾಡ್ತಾರೆ ಆ ಟ್ಯಾಂಕ್ ನೀರಿನ ಟ್ಯಾಂಕ್ ಅಲ್ಲ ಆ ಟ್ಯಾಂಕ್ ಬಳಸ್ ಮಾಡೋದು ನಮ್ ಕೆಲಸ ಅದು 5 ಕಿಲೋಮೀಟರ್ ಒಳಗೆ ಇದ್ರು ನಾವು ನೋಡಿದ್ರೆ ಕ್ಲಾಸ್ ಮಾಡಬಹುದು
5 ಕಿಲೋಮೀಟರ್ ಒಳಗೂ ನಾವು ಕಂಡುಹಿಡಿಯಬಹುದು. ಇವು ನೀವು ಇದ್ದಂದ್ರೆ ನೀವು ಹೆಸರು ಹೇಳ್ಬೋದು. 5 ಕಿಲೋಮೀಟರ್ ಒಳಗೆ ಇವರ ಅಷ್ಟು ಕ್ಲಿಯರಿಟಿ ಅದರಲ್ಲಿ ಮಿರರ್ ಐ ಸೈಟ್ ಅಂತ ನೈಟ್ ನೋಡೋದು. ಈ ನೈಟ್ ನೋಡೋದು ಅಂತ ಹೇಳಿದ್ರೆ ಕಾರ್ಗಿಲ್ ಒಳಗೆ ನಮ್ದೇ ಮುಂದಾಳತ್ವ ಇರುತ್ತೆ. ಅಂದ್ರೆ ಮಿರರ್ ಐ ಸೈಟ್ ಹಾಕೊಂಡು ನಾವು ನೋಡಿದ್ರೆ 5 ಕಿಲೋಮೀಟರ್ ಒಳಗೆ ಎಲ್ಲಿ ಎಷ್ಟು ಜನ ಇದಾರೆ, ಏನ್ ಮಾಡ್ತಾ ಇದಾರೆ ಎಲ್ಲ ನೋಡ್ಬೋದು. ನಾವು ನೋಡಿ ಸುದ್ದಿ ಹೇಳಿದ್ರೆ ಆರ್ಟಿಒ ಹೇಳ್ತಿದ್ವಿ, ಅವ್ರು ಕೇಳಿದ್ರೆ ಮೆಸೇಜ್ ಕಳಿಸ್ತೀವಿ. ಆಮೇಲೆ ಫೈರಿಂಗ್ ಅಪಾರ್ಟ್ಮೆಂಟ್ ಎಲ್ಲ ಫೈರಿಂಗ್ ಆಗುತ್ತೆ. ಇದನ್ನ ಚಿತ್ರದಲ್ಲಿ ನೋಡಿದ್ರೆ ದೊಡ್ಡ ಪೈಪ್ ಅಂತ ಬಫರ್ಸ್ ಗನ್ ಅಂತ ಹೇಳಿ. ಆದ್ಮೇಲೆ ಇದು 5 ಕಿಲೋಮೀಟರ್ 55 ಕಿಲೋಮೀಟರ್ ಒಳಗೆ ರೇಂಜ್. 5 ಕಿಲೋಮೀಟರ್ 55 ಕಿಲೋಮೀಟರ್ ರೇಂಜ್. ಮೊದಲಿಗೆ ಫಸ್ಟ್ ಏನಾಗ್ಬೇಕು, ಆರ್ಟಿಲರಿ, ಮೀಡಿಯಂ, ಹೆವಿ ಗನ್ ಅವೆಲ್ಲ ಇರ್ತದೆ. ಇವಾಗ ಎಲ್ಲ ಗಟ್ಟಿ ಬಂದ್ರು ಯಾವ್ದು ಬಫರ್ಸ್ ಅಂತ ಹೇಳಿ. ಇದು ಆಟೋಮೆಟಿಕ್ ಫೈರ್ ಮಾಡ್ತದೆ. ಒಂದ್ಸಲ 200 ರೌಂಡ್ ಫಿಲ್ಅಪ್ ಮಾಡಿದ್ರೆ ಆಟೋಮೆಟಿಕ್ಲಿ 1 ಮಿನಿಟ್ 1 ಫೈರ್ ಆಗ್ತದೆ. 18 ಅದೇ ನಮ್ಮ ಕಾರ್ಗಿಲ್ ವಿಜಯಕ್ಕೆ ಏರ್ಫೋರ್ಸ್ ಅಂದ್ರೆ ಹೆವಿ ಮಷಿನ್ ಗನ್ ಅದು ಬಫರ್ಸ್ ಇವೆರಡೇ ಹೆಲ್ಪ್ ಆಗಿದೆ. ಇವಾಗ ಒಂದು ಕಿವಿ ನೋವು ಬರುತ್ತಲ್ಲ ಸೌಂಡಿಗೆ, ಆ ಸೌಂಡ್ ಅಲ್ಲಿ 24 ತಾಸು 3-4 ತಿಂಗಳು 24 ತಾಸು ಫೈರಿಂಗ್ ಇರ್ತದೆ. ಯಾವಾಗ ಫೈರಿಂಗ್ ಬರಲ್ಲ. ಅವರು 15,000 ಫೀಟ್ ಮೇಲೆ ನಾವು ಕೇಳಿದ್ರೆ ನಾವು ನೋಡೋದು ಒಬ್ಬೊಬ್ಬರಿಗೆ ಫೈರ್ ಮಾಡಬಹುದು. ನಾವು ಅವ್ರಿಗೆ ಫೈರ್ ಮಾಡಕ್ಕಾಗಲ್ಲ. ಕಷ್ಟ ಅದು ಪಾಪ ಮೇಲೆ ಹೋಗೋದು ಕಷ್ಟ. ಅವ್ರು ರೈಫಲ್ ತಗೋಬೇಕು, ಅವ್ರ ವೇಟ್ ಮೇಲೆ ಅಮ್ಯುನೇಷನ್ ಗುಂಡು. ಆ ಗುಂಡು ಅದರಲ್ಲಿ ಒಬ್ಬ ಮನುಷ್ಯನ ಅಂತ 2-3 ಗುಂಡು ಇರ್ತದೆ. ಆ ಗುಂಡು ತಗೊಂಡು ಅವ್ನ ರೆಜ್ಯೂಮ್ ತಗೊಂಡು ರೈಫಲ್ ತಗೊಂಡು ಆಮೇಲೆ ಹತ್ತು ಹೋಗ್ಬೇಕು. ಹೆಂಗಿರ್ತಂದ್ರೆ ಅಲ್ಲಿ ಹತ್ತು ಆ ಟೈಪ್ ಹತ್ಬೇಕು. ಎಲ್ಲಿ ಗುಡ್ಡ ಅವ್ರು ನೋಡಿ ಸೆನ್ಸ್ ಹೊಡೆಯೋರು. ನಮ್ಮ ಸೈನಿಕರಲ್ಲಿ ಹುತಾತ್ಮ 526 ಜನ. ಅವ್ರು ಪಾಕಿಸ್ತಾನ ದೇಶತ್ರ ಅವ್ರ ಬಾಡಿಗೆ ತಗೊಂಡು ಹೋಗ್ಲಿಲ್ಲ. ಅವ್ರು ಆಮೇಲೆ 26 ಜನವರಿಗೆ ಏನಾದ್ರು ಕೃಷಿದಲ್ಲಿ ಧ್ವಜ ಹಿಡ್ಕೊಂಡ್ರೆ 26 ರಾತ್ರಿ 1 ಗಂಟೆಗೆ ಅದು ನಮ್ಗೆ ಕ್ಯಾಪ್ಚರ್ ಮಾಡಿದ್ರು. ಟೈಗರ್ ಇಲ್ಲ ಅಂದ್ರೆ ಟೈಗರ್ ಇಲ್ಲ ಅಂದ್ರೆ ಅದನ್ನ ವಶ ಮಾಡ್ಕೊಂಡು ಬೇರೆ ವಶ ಮಾಡ್ಕೊಂಡು ಹಿಂಗ ಗೌರವ ಕೊಡ್ತಿಲ್ಲ, ಏನೋ ಕೃಷಿ ಬಿಟ್ಟಿದ್ರು. ಟೈಗರ್ ಇಲ್ಲ ಅಂದ್ರೆ ಅಲ್ಲಿಂದ 4 ಹೆದ್ದಾರಿ ಇರೋದು. ಆ ಟೈಗರ್ ಇಲ್ಲ 4 ಹೆದ್ದಾರಿ ಬಂದ್ ಮಾಡಬಹುದಾಗಿದೆ. ನಾವು ಆರ್ಮಿಯಲ್ಲಿ ಊಟ ಇಲ್ಲ, ಅಮ್ಯುನೇಷನ್ ಸತ್ತು ಹೋಗ್ತೀವಿ. ಇಲ್ಲ ಆ ರೋಡಿನ ಎಲ್ಲ ಅಮ್ಯುನೇಷನ್ ಫೈರಿಂಗ್, ಇದು ನಮ್ ರೇಷನ್, ಅಮ್ಯುನೇಷನ್, ವೆಹಿಕಲ್ಸ್ ಎಲ್ಲ ಬರೋದು ಅಲ್ಲಿಂದ. ಆ ರೋಡ್ ಕಟ್ ಮಾಡ್ತಾರಂತ ಆ ಟೈಗರ್ ಇಲ್ಲ ವಶ ಮಾಡ್ತಾರೆ. ಆ ಟೈಗರ್ ವಶ ಮಾಡ್ಕೊಂಡು ಎಷ್ಟು ಜನ ಒಂಥರ ಗಿರಿಗಿ ಸತ್ತ ಹೋದ್ರು ಜನ. ನಮ್ ಜಾರ್ ಪ್ರೈಮ್ ಮಿನಿಸ್ಟರ್ ಇವತ್ತರೆಗೂ ನೆನೆಸ್ಬೇಕು. ಯಾಕಂದ್ರೆ ಆರ್ಮಿಯಲ್ಲಿ ಡೆತ್ ಆದ್ರೆ ಬಾಡಿ ಕಳಿಸ್ತಿರ್ಬೇಕು ಫಸ್ಟಿಗೆ. ಅವ್ರೇನ್ ಮಾಡೋರು, ಅವ್ರು ಯಾರೋ ಒಬ್ರು ಮೆಸೇಜ್ ಬಂದು ಹೇಳಿ ನಿಮ್ಗೆ ಡೆತ್ ಆಗಿದೆ ಅಂತ ಅವ್ರ ಸರ್ಟಿಫಿಕೇಟ್ ಕೊಟ್ಟು ಕಳ್ಸೋದು. ಇವ್ರು ಬಂದ್ಮೇಲೆ ಅದು ಬಾಕ್ಸ್ ಹಾಕಿ ಅವ್ರ ಬಾಡಿ ನೋಡಂಗಿದ್ರೆ ಮಾತ್ರ ಅಂದ್ರೆ ಅವರು ಎಲ್ಲ ಅವಯವಗಳು ಕರೆಕ್ಟ್ ಇರಬೇಕು. ಕೈ ಕಾಲೆಲ್ಲ ಬಾಂಬ್ ಬ್ಲಾಸ್ಟ್ ಆಗ್ತಾವ ಮನುಷ್ಯ ಪೀಸ್ ಬಟಾಟಿ ಇಚ್ಚಿಗೆ ಹೆಂಗ್ ಆಗ್ತಾನ ಹಂಗಾಗ್ತಾನ ಮನುಷ್ಯ. ಬಾಂಬ್ಗಳು ಬ್ಲಾಸ್ಟ್ ಆಗ್ತಾವ ಆ ನಡಿ ಸಿಗ್ತ ಅಂತ ಪೊಸಿಷನ್ ಇದ್ದು ಮಾತ್ರ ಅಲ್ಲೇ ಮಾಡ್ತಾರೆ. ಹಿಂದೂ ಇದ್ರೆ ಹಿಂದೂ ಪ್ರಕಾರ, ಕ್ರಿಶ್ಚಿಯನ್ ಕೃಷಿ ಪ್ರಕಾರ, ಮುಸ್ಲಿಂ ಪ್ರಕಾರ ಅವರು ಧರ್ಮದೊಳಗೆ ಅವ್ರನ್ನ ಮಣ್ಣು ಮಾಡ್ತಾರೆ. ಇದು ಏನ್ ಗೊತ್ತಾಗುತ್ತೆ ಹಿಂದೂ ಮುಸಲ್ಮಾನ್ ಅಂತೇಳಿ ಅಂದ್ರೆ, ನಮ್ಮ ಈ ರಮೇಶ್ ಶಂಕಾಪುರ ಅಂತ ರಮೇಶ್ ಅಂದ್ರೆ 1000 ಜನ ಅದು ನಮ್ಮ ಆರ್ಮಿ ನಂಬರ್ ಅಂತಿರುತ್ತೆ. ನಮ್ಮ ನಂಬರ್ 136832866N ಅಂತೇಳಿ. ಈ ನಂಬರ್ ಇದ್ರೆ ಈ ನಂಬರ್ ಮಾಡಿದ್ರೆ ನಾನು ರಮೇಶ್ ಅಂತ ಅನ್ಕೋತಾರೆ. ನಮ್ಮ ಕೈಗೆ ಒಂದು ಪ್ಲೇಟ್ ಕಟ್ಕೊಂತಾರ, ಅದರಿಂದ ನಮ್ಮ ನಂಬರ್ ನಮ್ಮ ಧರ್ಮ. ಎಚ್ ಅಂದ್ರೆ ಹಿಂದೂ, ಎಸ್ ಅಂದ್ರೆ ಸಿಖ್, ಸಿ ಅಂದ್ರೆ ಕ್ರಿಶ್ಚಿಯನ್, ಎಂ ಅಂದ್ರೆ ಮುಸ್ಲಿಂ. ಅವ್ರಿಗೆ ಕೈ ಹಾಕಕ್ ಸಿಗ್ಲಿಲ್ಲ, ಬ್ಲಾಸ್ಟ್ ಆಗಿದ್ದಾರೆ, ಒಳ್ಳೆ ಒಂದು ಕರ್ಕೊಂಡ್ಬರ್ತಾರೆ. ಅದಕ್ಕೆ ಆ ನಂಬರ್ ಆ ಹೆಸರು ಮಾತ್ರ ನೀವು ಹಿಂದೂನ ಕ್ರಿಶ್ಚಿಯನ್ ಆ ಪ್ರಕಾರ ಅವ್ರಿಗೆ ದೇಹ ಸಂಸ್ಕಾರ ಮಾಡ್ತಾರೆ. ಇಷ್ಟೆಲ್ಲ ಕಷ್ಟ ಎಲ್ಲ ಮನೆಯಲ್ಲ ಕಂಡ ಹುಟ್ಟಿದ ಮನುಷ್ಯರಿಗೆ ಕಷ್ಟ ಕಟ್ಟಿದ್ದ ಬುದ್ಧಿ. ಅವನು ಸತ್ತು ಮಣ್ಣು ಆದ್ರೆ ಅವ್ರಿಗೆ ಶಾಂತಿ ಅವನಿಗೆ. ಹೌದ್ರೆ ಅವಾಗ ಶಾಂತಿ. ಕಷ್ಟ ಅದು ಸೈನಿಕ ಸೇರಿದಾಗ ಪ್ರಯತ್ನ ಮಾಡಿರಲಿಲ್ಲ. ಈಗ ಲೇಡೀಸ್ಗಳು ಫಸ್ಟ್ ಪ್ರಿಫರೆನ್ಸ್ ಆರ್ಮಿ. ಇವಾಗ ಮೊನ್ನೆ ನೋಡ್ರಿ 10 ಜನ MP ಅಂದ್ರೆ ಮಿಲಿಟರಿ ಪೊಲೀಸ್ ಅದಕ್ಕೆ ಭರ್ತಿ ಆದ್ರು. ಕರ್ನಾಟಕದವರು 4 ಜನ ಆಗ್ತಾರೆ. ಒಳ್ಳೆ ಫೆಸಿಲಿಟಿ ಐತಿ. ನೀವು ಹೋದ್ರೆ ಆರ್ಮಿಗೆ ಆಫೀಸರ್ಸ್ ಆಗ್ಬೋದು, ವ್ಯಾಲ್ಯೂ ಇರುತ್ತೆ. ಸೈನಿಕರಲ್ಲಿ ಏನ್ ತೊಂದ್ರಿಲ್ಲ, ಅವ್ರಿದ್ರೆ ಆಫೀಸರ್, ಅದನ್ನ ನೀವಿದ್ರೆ ಹೆಡ್ ಮಾಸ್ಟರ್, ಇಲ್ಲ ನೀವಿದ್ರೆ ಹೆಡ್ ಮಾಸ್ಟರ್ ಇರ್ತಾರೆ. ಏನು ಅದನ್ನು ಅದಕ್ಕೆ ನೀವು ಆಫೀಸರ್ ಆಗಕ್ಕೆ ಪ್ರಯತ್ನ ಮಾಡಿ. ಸೈನಿಕರಾಗಿ ಹೋಗಿ ಒಳ್ಳೆಯದು. ಅವಾಗ ನಾನು ಹೋದಾಗ ಪೇಮೆಂಟ್ ಬಹಳ ಕಡಿಮೆ ಇತ್ತು. ನಾನು 79 ಬರ್ತಾ ಇದ್ದ ಸೈನಿಕ ಬಗ್ಗೆ ಸೇರಿದ ಬಗ್ಗೆ ಎಲ್ಲಿ ನೀವು ಟ್ರೈನಿಂಗ್ ಎಲ್ಲಿ ಮಾಡ್ತೀರಿ? ಹಾವೇರಿ ಒಳಗೆ ನೀವು ಹೋಗೋದಿದ್ದಾಗ ನಾಳೆ
1ನೇ ತಾರೀಕಿಂದ ಅಲ್ಲಿ ಟ್ರೈನಿಂಗ್ ಚೆನ್ನಾಗಿ ಏನು ಓಪನ್ ಮಾಡ್ತಾ ಇದ್ದಾರೆ. ಹಾವೇರಿ ನಮ್ಗೆ ಎಕ್ಸರ್ಸೈಸ್ ಒಂದು 10 ಜನ ಟ್ರೈನಿಂಗ್ ಕೊಡ್ತಾರೆ. ನಿಮ್ಗೆ ಫ್ರೀ ಇದು 15 ಜನ ಟ್ರೈನಿಂಗ್ ಕೊಡ್ತಾರ. ಅವರು ಫಿಸಿಕಲ್ ಹೆಂಗ, ಮೆಡಿಕಲ್ ಹೆಂಗ, ಅಲ್ಲಿ ಏನ್ ಟ್ರೈನಿಂಗ್ ಹೆಂಗ್ ಆಗ್ತದೆ, ಎಕ್ಸಾಮ್ ಹೆಂಗ್ ಬರೀಬೇಕು, ಅಲ್ಲಿ ಕಂಡಕ್ಟ್ ಮಾಡುವಾಗ ಅವ್ರ ಹತ್ರ ಹೆಂಗ್ ನೋಡ್ಕೋಬೇಕು ಎಲ್ಲ ಹೇಳ್ಕೊಡ್ತಾರೆ. ಯಾರು ನೀವಿದ್ರೆ, ನಿಮ್ ಫ್ರೆಂಡ್ಸ್ ಇದ್ರೆ, ನಿಮ್ಮ ಅಣ್ಣ ತಮ್ಮ ಇದ್ರೆ ಅವ್ರಿಗೆಲ್ಲ ಹೇಳಿದ್ರೆ ನಾಳೆ 1ನೇ ತಾರೀಕಿಂದ ಹಾವೇರಿ ಚಾಲು ಆಗ್ತಾ ಇದೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ಕರ್ನಾಟಕದ ಕಡೆ ಜಮ್ಮು ಕಾಶ್ಮೀರ ನಾನು ಬಾರ್ಡರ್ ಡ್ಯೂಟಿ ಮಾಡ್ತಾ ಇದ್ದೆ. ಮೇಡಮ್ ಹೇಳಿದ್ರು ನೆನಪಾಯಿತು. ಪೆಟ್ರೋಲಿಂಗ್ ಡ್ಯೂಟಿ ಅಂತ ಇರುತ್ತೆ. ಪೆಟ್ರೋಲ್ ಡ್ಯೂಟಿ ಲಡಾಖ್ ಅಲ್ಲಿ ಐಸ್ ಸ್ಲೈಡಿಂಗ್ ಆಗ್ತದಲ್ಲ, ಅಲ್ಲಿ ಡ್ಯೂಟಿ ಮುಗಿಸಿ ನಮ್ಗೆ ಟೆಂಟ್ ಹಾಕ್ತೇವೆ ನಾವು. ಅಲ್ಲಿ ಸ್ನೋ ಟೆಂಟ್ ಅಂತೇಳಿ ಅದು ಹಾಕಿದ್ರೆ ಗಾಳಿ ಬರಲ್ಲ, ಐಸ್ ಆಗಲ್ಲ. ಐಸ್ ಮೇಲೆ ಮಲಗಬೇಕು, ಐಸ್ ಮೇಲೆ ಇರ್ಬೇಕಲ್ಲ. ಐಸ್ ಮೇಲೆ ಮೆಟ್ರೋಸ್ ಸಿಗುತ್ತೆ ಚಾಪೆ, ಅದು ಎಷ್ಟು ಬರ್ತಿದ್ರೆ ನಮ್ಗೆ ಖುಷಿ ಇರುತ್ತೆ. ಆವಾಗ ನಾವು ಈ ಹನುಮಂತಪ್ಪ ಅಂತ ಕೇಳಿದ್ರು. ನಾನು ಸ್ಲೈಡಿಂಗ್ ಆಗಿ ತಿರುಗಂತ ಹನುಮಂತಪ್ಪ ಆ ಜಾಗದಾಗಿದ್ದಾಗ ಯಾವಾಗ್ಲೂ ಸ್ಲೈಡಿಂಗ್ ಆಗ್ತಾ ಇರೋದು. ಡ್ಯೂಟಿ ಮುಗಿಸಿ ನಾವು 10 ಜನ, ಒಂದು ಸೆಕ್ಷನ್ ಒಳಗೆ 10 ಜನ ಇರ್ತಾರೆ. ಒಬ್ಬ ಆಫೀಸರ್ 10 ಜನ, ಒಬ್ಬ ಹವಾಲ್ದಾರ, ಒಬ್ಬ ನಾಯಕ, ಸಿಪಾಯಿ 10 ಜನ ಇರ್ತಾರೆ. ಬಟ್ 11 ಜನ ಇರ್ತಾರೆ ಆಫೀಸರ್ ಇರ್ತಾರೆ. ಆ ಡ್ಯೂಟಿ ಮುಗಿಸಿ 10 ನಿಮಿಷ ನಾವು ಬಂದು ಪೂರ ಈ ಹನುಮಂತಪ್ಪ ಸ್ಲೈಡಿಂಗ್ ಆಗ್ತಲ್ಲ, ಏನಿಲ್ಲ ಎಷ್ಟೋ ಕಣ್ಣು ವರ್ಕ್ ಮೇಲಿಂದ ಬಂದು ಕೇಳಬೇಕು. ಟೆಂಟ್ ಎಲ್ಲ ಫಿನಿಶ್. ಇಲ್ಲಿ ಆರ್ಮಿ ಕೊಡೋದು ಬಂದು ಅವರು ಹೋದಕ್ಕೆಲ್ಲ ಬಂದ್ರೆ ಇಲ್ಲ ವಾಪಸ್ ಅಂತೇಳಿ. ದೇವ್ರೇ ನಿಮ್ಮೆಲ್ಲರೂ ಅಥವಾ ನಿಮ್ಮನ್ನು ಮಾತಾಡ್ಬೇಕಾಗಿತ್ತು. ನಾವು ಬಂದಿದ್ದೀವಿ ಅಂತ ತಂದೆ ತಾಯಿ ನಮ್ಮ ಎಲ್ಲ ಅವರೆಲ್ಲ ಹೊಟ್ಟೆ ಚೆನ್ನಾಗಿತ್ತು. ಅವರ ಆಶೀರ್ವಾದ ನಮ್ಮ ಮೇಲಿತ್ತು. ಅದು ಬದುಕಿ ಬಂದ್ವಿ. ಈ ಕಾರ್ಯ ಎಲ್ಲ ಏನ್ ಬೇಡ, ಇಲ್ಲೇ ಬಾಂಬ್ ಬೀಳ್ತೈತಿ. ಅದು ಹಿಂದಿನ ಬಾಂಬೆಟ್ಮೆಂಟ್ ಆದ ನಮ್ಗೆ ಗೊತ್ತಾಗ್ತದೆ. ಅದು ಎಲ್ಲಿ ಬೀಳ್ಬೇಕಂತ ಆ ಸೌಂಡ್ ಮೇಲೆ ಗೊತ್ತಿಲ್ಲ. ಅದು ನಾವು ಮಲಗಬಹುದು ಕಲ್ಲಿಗೆಲ್ಲ. ಕಾರ್ಗಿಲ್ ಅಂದ್ರೆ 24 ತಾಸು ಅಲ್ಲಿ ಯುದ್ಧ ಇರಲ್ಲ. ಭೂಮಿ ಕಲ್ಲು ಮಣ್ಣು ಮೇಲೆ 10,000 ಅಡಿ ಮೇಲೆ ಬಸ್ ಬೀಳ್ಬೇಕು. ಕಾರ್ಗಿಲ್ ಅಂತ ಒಂದು ನಮ್ಮ ಹರಿಯಾಣದಿಂದ ಒಂದು ಊರ ಹೆಸರು ಕಾರ್ಗಿಲ್ ಅಂತ ಹೇಳಿ. ಅಲ್ಲಿ ಸೆಕ್ಟರ್ ಅಂತ ಇರ್ತಾವ ಅಲ್ಲ ನಂಬರ್. ಆ ಸೆಕ್ಟರ್ ನೊಳಗೆ ಹೆಸರು ಈಗ ಕಾರ್ಗಿಲ್ ಅಂತ ಹೇಳ್ತಾರೆ. ಆಮೇಲೆ ಪಾಯಿಂಟ್ 2015 ಹೆಸರಿಲ್ಲ. ಆ ಹೆಸರಿನೊಳಗೆ ಡ್ಯೂಟಿ ಇರ್ತದೆ. ಪೆಟ್ರೋಲ್ ಡ್ಯೂಟಿ ಅಂತ ಆಗ್ತದೆ. ಶಾಡೋ ಪೆಟ್ರೋಲ್ ಅಂತ. ನಾವು ಪಾಕಿಸ್ತಾನದೊಳಗೆ ಹೋಗಿ ಅವರೆಲ್ಲ ಸಮಾಚಾರ ತಗೊಂಡ್ಬೇಕು. ಎಷ್ಟು ಜನ ಅದಾರಲ್ಲ, ಎಷ್ಟು ಜನ ಇದು ಮಾಡ್ತಾರ, ಏನ್ ಆರಾಮ್ಸ್ ಅದ ಅವ್ರ ಹತ್ರ ಅಂತೆಲ್ಲ ಹೋಗಿ 8 ದಿವಸದಿಂದ ನಮ್ದೆಲ್ಲ ಏನ್ ಮಾಡ್ತಾರ ಆಮೇಲೆ ನಾವು ಪೆಟ್ರೋಲ್ ಶಾಡೋ ಬಿಟ್ಟು ಹೋಗ್ಬೇಕಂದ್ರೆ ಅವರು ರಜಿಸ್ಟರ್ ನಮ್ದೆಲ್ಲ ಡೆತ್ ಸರ್ಟಿಫಿಕೇಟ್ ತಯಾರು ಮಾಡಿರ್ತಾರೆ. ಬರೋದು ಗ್ಯಾರಂಟಿ ಇಲ್ಲ. ಹೋಗ್ಬಂದ್ರೆ ಬಂದ ಮೇಲೆ ಮತ್ತೊಂದ್ಸಲ ಜನ್ಮ ಮಾಡ್ತಾನೆ, ಮತ್ತೊಂದ್ಸಲ ಹೋಗೋದು ಹಂಗ ಮಾಡಿರ್ತಾರೆ. ಅಕಸ್ಮಾತ್ ನಾವ್ 8 ದಿನ 10 ದಿನ ಬರ್ಲಿಲ್ಲ ಅಂದ್ರೆ ನಮ್ಗೆಲ್ಲ ಹೆಸರು ಇಲ್ಲ. ಆರ್ಮಿ ಪಾರ್ಟಿ ಅಂತ ಹೋದ್ರೆ ವಾಪಸ್ ಬರಲಿಲ್ಲ ಅಂತ. ಇವಾಗಾದ್ರೂ ಆರ್ಮಿ ಹೋದ್ರು ವಾಪಸ್ ಬರಲಿಲ್ಲ. ಕೇಸ್ ಮಾಡಕ್ಕೆ ಅದು ಸಲುವಾಗಿ ಡೆಡ್ ಬಾಡಿ ಮನಿ ಪಾಸ್ ಆಗತ್ತೆ. ಒಬ್ಬ ಹೆಣ್ಮಕ್ಳು ಕೇಸ್ ಮಾಡಿದ್ರೆ ನೀವನ್ ಮಾಡೋಣ ಅಂತ ಹೇಳಿದ್ರೆ ನಮಗೆ ಬಾಡಿ ಬೇಕು, ಅವ್ರೇನೋ ಗ್ರೂಪ್ ಬೇಕು ಅಂತ ಹೇಳ್ಬೇಕು. ಇಲ್ಲಿ ಹೆಣ್ಮಕ್ಳು ಅವರು ಕೋರ್ಟ್ನ ಕೇಸ್ ಮಾಡಿದ್ಮೇಲೆ ಇವರು ಜಾಬ್ ಬಾಡಿ ಮನಿ ಪಾಸ್ ಆಗತ್ತೆ. ಆಮೇಲೆ ಇನ್ಸಿಡೆಂಟ್ ಮಾಡಾಕ್ತಾರೆ ಮೇಡಮ್. ಒಂದಂತಲ್ಲ, ಅಲ್ಲಿ ಹೋದ್ರೆ ವಾಪಸ್ ಬರಲ್ಲ, ಇಲ್ಲೇ ಇರ್ತಾರೆ. ಆಮೇಲೆ ನೈಟ್ ಡ್ಯೂಟಿ ಹೋಗ್ಬೇಕಾದ್ರೆ ಸ್ಲೈಡ್ ಬಾಯ್ 25-30 ಫೀಟ್ ಒಳಗೆ ಬೀಳ್ತಾರೆ ಕೆಳಗೆ. 10 ಜನ ಹೋಗ್ತಾರೆ. ಎಲ್ಲ ರೊಕ್ಕ ಕಟ್ಕೊಂಡಿರ್ತಾರೆ ಒಬ್ರಿಗೊಬ್ರು. ನನಗೇನಂದ್ರೆ ಇವ್ರು ಹಿಡಿತಾರ, ಅವ್ರಿಗೇನಂತ ಅವ್ರು ಹಿಡಿತಾರ. ಹಿಂಗೆಲ್ಲ ಗ್ಯಾರಂಟಿ. ಅದು ಹೋಗಿ ವಾಪಸ್ ಬಂದದೆ ನಮ್ಮ ಪುಣ್ಯ, ನಮ್ಮ ತಂದೆ ತಾಯಿ ಪುಣ್ಯ, ನಮ್ಮ ಮಕ್ಕಳ ಪುಣ್ಯ. ಆಮೇಲೆ ಹೋದ್ಮೇಲೆ ರಜಾಕ್ ಬರ್ತಾರೆ ನಮಗೆ ಹೇಳಕ್ ಬರಲ್ಲ. ನಮ್ಮ ಮಗ ದೊಡ್ಡ ಮಗ ಡೆಲಿವರಿ ಬಂದು 3 ತಿಂಗಳು ನೋಡೋಗಿದ್ದೆ. 2 ವರ್ಷಕ್ಕೆ ಬಂದೆ. ನನ್ನ ಹತ್ರ ಬರ್ಲಿಲ್ಲ. 2 ವರ್ಷದ ಮೇಲೆ ಬಂದೆ ನಾನು ರಜಾಕ್. ಹಂಗ ಅವರ ಇನ್ಸಿಡೆಂಟ್ ಆಗ್ತಾವ. ಆರ್ಮಿ ರಜಾಕ್ ಬರ್ತವೆ. ನಮ್ಮ ಮದುವೆ ಹಬ್ಬ ಹರಿದಿನ ಎಂತವಿಲ್ಲ. ನಾವು ಬಂದಾಗ ಹಬ್ಬ, ನಾವು ಬಂದಾಗ ಯಾವ ಫಂಕ್ಷನ್ ನಾವು ಯಾಕಂದ್ರೆ 20 ವರ್ಷ ನಾವ್ ಯಾವ ಬಂದ್ರೆ ನಮ್ಮ ತಾಯಿ ಅವಾಗ ಖುಷಿ, ಅವಾಗ ಅರ್ಥ ಮಾಡೋದು. ನಮ್ಮ ಮಗ ಬಂದ ಅವಾಗ ಅರ್ಥ ಮಾಡೋದು. ಕಾರ್ಗಿಲ್ ಇದ್ದಾಗ ಅವ್ರಿಗೆ ನಮ್ ಮಾತಾಡಿದ್ರೆ 6-7 ತಿಂಗಳು ಲೆಟರ್ ಇಲ್ಲ, ಫೋನ್ ಇಲ್ಲ. ಇವಾಗಿನ ಫೋನ್ ಬಂದಾಗ ಮಾತಾಡ್ತಾರೆ. ವಿಡಿಯೋ ಕಾಲ್ ಮಾಡಿ ಅವ್ರ ಮಾತಾಡೋದು. ಅವ್ರು ಏನಿರ್ತದೆ ಲೈವ್ ಹಚ್ಬೇಕು. ನಮ್ ಕಾಲೇಜ್ ಬಂದಾಗ 2 ನಿಮಿಷ 5 ನಿಮಿಷ ಟೈಮ್ ಕೊಡೋದು. ಅವಾಗ ನಮ್ಮ ಫೋನ್ ಇದ್ದಿಲ್ಲ ನಮಗೆ. ಪಕ್ಕದ ಮನೆಯಲ್ಲಿ ಫೋನ್ ಲ್ಯಾಂಡ್ ಲೈನ್ ಅವ್ರು ಕಡಿಮೆ ಅಂತ ಅವ್ರ ಕರೆ ಫೋನ್ ಕಾಲ್ ಮತ್ ಕಾಲೇಜ್ ಹಚ್ಬೇಕು. ಅವ್ರು ನಮ್ಮ
ಆಗಲಿ 2-3 ತಿಂಗಳು ಟಿವಿ ಮುಂದೆ ಹೋಗಂತಾರೆ, ಊಟ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಪಾಪ. ಹೆಂಗ ನಮ್ಮ ಮಗ ಬರ್ತಾನ ಇಲ್ಲ ಅಂತ ಬಂದಾಗ ಹತ್ತು ಅವಳು ಪಾಪ 2 ದಿನ ಗಿಡಲ್ಲ ಆದ್ರೆ ನೆನ್ಸಿಕ್ ಆಗ್ತವ್ರೆ. ಮನುಷ್ಯನಿಗೆ ಯಾವಾಗಲೂ ರೂಪು ಒಂದು ಗೊತ್ತಿರುತ್ತೆ. ಹೌದು, ಆದ್ರೂ ಮನುಷ್ಯನ ಸ್ವಭಾವ ಒಂದು ಭಯ ಅನ್ನೋದು ಯಾವಾಗಲೂ ಇರುತ್ತೆ. ಒಂದು ಜಿರಳೆ ನೋಡಿದ್ರೆ ಭಯ ಬರುತ್ತೆ, ಒಂದು ಹಾವು ಬಂದ್ರೆ ಸಾಕು ಎಷ್ಟು ದೂರ ಹೋಗುತ್ತೆ. ನಿಮಗೆ ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ ಪಕ್ಕಕ್ಕೆ ಇಲ್ಲಿ ಬಾಂಬ್ ಬೀಳುತ್ತೆ ಅಥವಾ ನನ್ನ ಮೇಲೂ ಬೀಳುತ್ತೆ ಅನ್ನೋಂತ ನಿಮಗೆ ಅವಾಗ ನಿಮ್ಮ ಮಾನಸಿಕ ಪರಿಸ್ಥಿತಿ, ನಿಮ್ಮ ಸ್ಥಿತಿ ಹೇಗಿರುತ್ತೆ? ನಮ್ ಜೊತೆಗೆಲ್ಲ ಇರ್ತಾರ, ನಾವು ಇವ್ರು ಅಂತ ಅವರು ಇರ್ತಾರೆ ಅಂತ ಭಯ. ನನಗೇನಾದ್ರೂ ಅವ್ರು ನೋಡ್ತಾರೆ. ಅದು ಎಷ್ಟೋ ಜನಕ್ಕೆ ಕಾಗಲ್ಲ ಫೈರ್ ಆದ್ರೆ ಪಾನಿ 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 ಅಂತ ಹೊಡ್ಕೊಂತಾರೆ. ನೀರು ಬೇಕಂತೇಳಿ ನೀರು ಕುಡಿಸ್ಕೊಂತ ಕುತ್ಕೊಂಡ್ರೆ ಒಬ್ಬರು ಒಂದು ಬಾಡಿ ತರಕ 10 ಜನ ಡೆತ್ ಆದ್ರೂ ನಮ್ಮ ಇಂಡಿಯನ್ ಆರ್ಮಿ ಬಿಡಲ್ಲ. ಆ ಬಾಡಿ ತರಕಬೇಕು ನಾವು. ನಮ್ದು ಪದ್ಧತಿ ಹೆಂಗೈತಿ ಇಂಡಿಯನ್ ಆರ್ಮಿ, ಒಬ್ಬರು ಡೆತ್ ಆದ ಅವ್ರ ಬಾಡಿ ಬರೋಣ ನಾವು ಬಿಡಲ್ಲ. ಅವ್ರ ಜೊತೆ ಇನ್ನೂ 10 ಜನ ಡೆತ್ ಆಗ ಸಂಬಂಧ ಇಲ್ಲ. ಆ ಬಾಡಿ ತರಕಬೇಕು. ಅವ್ರು ನಮ್ಗೆ ಹೇಳ್ತಿದ್ರು ಯಾವ ಅಂಜಿಕೆ ಇರಲ್ಲ, ಅಂಜಿಕೆ ಅನ್ನೋದು ಇರಲ್ಲ ನೋಡಿ. ಬಿದ್ರು ನಮ್ಮ ಮೇಲೆ ಬೀಳಿ ಪರವಾಗಿಲ್ಲ, ಒಂದಿನ ಸಾಯದಲ್ಲ ಸತ್ಯ ಏನಾಗುತ್ತೆ. ನೋಡ್ತಾರೆ ಏನಾದ್ರು ಅಣ್ಣ ತಮ್ಮ ತಂಗಿ ತಾಯಿ ನೋಡ್ತಾರೆ. ಈ ಧೈರ್ಯ ಅಲ್ಲಿ ಮತ್ತೇನಿಲ್ಲ ಅಂದ್ರೆ ಒಂಥರ ನಮ್ ಜೊತೆಗೆ 10 ಜನ ಆದ್ರೆ ಒಂದು ಧೈರ್ಯ. ಅಲ್ಲಿ ವಿಶ್ವಾಸದ ಮೇಲೆ ಬೇಕು ನೋಡ್ರಿ. ಆಮೇಲೆ ಕೂಡ ಒಂದು ವಿಶ್ವಾಸ. 2 ಜನ ಡ್ಯೂಟಿ ಮಾಡಿದ್ರೆ 20 ಜನ ಮಲಗಿರ್ತಾರೆ. 2 ಡ್ಯೂಟಿ ಮಾಡಿದ್ರೆ 20 ಜನ ಮಲಗಿರ್ತಾರೆ. ಇವ್ರು ಅಕಸ್ಮಾತ್ ಏನೋ ಕಣ್ಣು ಮುಚ್ಚಿದ್ರು ನಾವು ಹೋಗಿ ಅವರು ಆಗಿರ್ತೀರಿ ಸೆಕ್ಟರ್ ಒಳಗ 3 ಸೆಕ್ಟರ್ನಾಗ ಡ್ಯೂಟಿ ಮಾಡೋ ಹೊತ್ನಾಗ ಅವ್ನ ಟೆಲಿಫೋನ್ ಬಂದ್ರೆ ಟೆಲಿಫೋನ್ ಅಟೆಂಡ್ ಮಾಡಕ್ಕಂದ್ರೆ ಅವೆಲ್ಲ ಅಟ್ಯಾಕ್ ಮಾಡ್ಬಿಟ್ರು. ಅಟ್ಯಾಕ್ ನಾವು ಫಿನಿಶ್ ಮಾಡಿ 19 ಜನ ಕುತ್ತಿಗೆ ಹೋಗಿದ್ದರು ಪಾಕಿಸ್ತಾನದವರು. ಅದು ಪಬ್ಲಿಕ್ ಮಾಡಿಲ್ಲ, ಪಬ್ಲಿಕ್ ಆಗೋದಿಲ್ಲ ಅಂತ ಅವೆಲ್ಲ ಸಿಚುವೇಶನ್ ಪಬ್ಲಿಕ್ ಆಗಲ್ಲ. ಇನ್ನೊಂದು ನಾಯಿ ಸುಧಾರ ಅಂತ ಹೇಳಿ ಅವ್ರು 2 ಕರ್ಕೊಂಡು ಯಾರಿಗೆ ಗೊತ್ತಿಲ್ಲ 10 ಜನ ಕೊಂಡ್ರು. ಯಾರಿಗೂ ಗೊತ್ತಾಗಲಿಲ್ಲ, ಯೂನಿಟ್ಗೆ ಗೊತ್ತಾಗಲಿಲ್ಲ ನೀವು ಮಾಡುವಂತ ಕೆಲಸ ಅಂತ ಹೇಳಿ. ಅಂದ್ರೆ ಸೇರ್ ತೀರ್ಸಿದ ಕೆಲಸ ನೀವು ಮಾರೋ ಎರಡರೇ. ಆಮೇಲೆ ಇನ್ನೊಂದು ಹೇಳ್ತಾರೆ ನಮ್ಗೆ ಎಲ್ಲ ಇದ್ದಕ್ಕೂ ಅಕಸ್ಮಾತ್ ವಾರ ಹೋದ್ರು ಅಂದ್ರೆ 3 ರೌಂಡ್ ನಾವು ಸ್ಪೆಷಲ್ ಇಟ್ಟಿರ್ತಾರೆ. ನಮ್ಮ ಕೋಚ್ ಅಂತ ಇರ್ತಲ್ಲ 3 ರೌಂಡ್ ಯಾರಿಗಾದ್ರೆ 5 ಒಂದ್ ಸೆಕ್ಷನ್ 5 ಜನ ಇರ್ತಾನ. ಎಲ್ಲರಿಗೂ ಒಂದು ಇನ್ಕ್ಲೂಡಿಂಗ್ ನಾನು ಹೊಡ್ಕೊಳಕ್ ಆಗಲಿಲ್ಲ, ನೀವು ಹೊಡ್ರಿ ನೀವು ನಾವು ಅವ್ರಿಗೆ ಮತ್ತೆ ಫಸ್ಟ್ ಕಳ್ಸಿರ್ತೇನೆ. जिंदा ವಾಪಸ್ ಏನಾಯ್ತು ಕ್ಯಾಪ್ಚರ್ ಕರೆದು ಬರ್ತಾ ಅವ್ರು ಬಿಡುವುದಿಲ್ಲ. ಪಾಕಿಸ್ತಾನ ಅಂತ ಇವ್ರು ವರ್ಸ್ಟ್ ಜನ ಯಾವ್ದು ಇಲ್ಲ, ಬಹಳ ಚಿತ್ರ ವಿಷಯ ಕೇಳಿದ್ರಿ. ಕಾರ್ಗಿಲ್ ಒಳಗೆ ಫಸ್ಟ್ ಹೋಗ್ಬೇಕು ಅಂತ ಹೇಳೋದು ಬರ್ತಾನ 10th ಗ್ರೆನೇಡಿಯರ್ಸ್ ಅಂತ. ಆ ಗ್ರೆನೇಡಿಯರ್ ಅವರು 5 ಹಳ್ಳಿ ಜನ ದನ ಕಾಯ್ದು ಕುರಿ ಕಾಯಿ ಹೋಗಿರ್ತಾರೆ. ಅವ್ರು ಬಂದು ಹೇಳೋದಂದ್ರೆ ಇವು ದಾಡಿ ಮೇಲೆ ಲಂಬೆ ದಾಡಿ ಮೇಲೆ ಪ್ರಜಾಪ್ರಭುತ್ವಕ್ಕೆ बहुत ತುಂಬಾ ऊपर ಅಂತ ಇವು ಸರ್ ಐಸ್ ಸ್ಲೈಡಿಂಗ್ ಅಂತ ಹೋಗ್ತೇನೆ. ಅಲ್ಲಿ ಯಾರಿಲ್ಲ, ಒಂದು ಒಪ್ಪಂದ ಇರ್ತದೆ, ನೀವು ಬರಲ್ಲ ನಾವು ಬರಲ್ಲ, ಹೆವಿ ಸ್ಲೋಪಾನಿಂಗ್ ಆಗುತ್ತೆ. ಆವಾಗ ಅವರು ಸಿವಿಲ್ ಜನ ಹೇಳಿದಾಗ ಇವರು ಆಫೀಸರ್ ಹೇಳ್ದಂಗೆ ನಮ್ಮ ಕಮಾಂಡಿಂಗ್ ಆಫೀಸರ್ ಇರ್ತಾರೆ, ಆಫೀಸ್ ಕಮಾಂಡಿಂಗ್ ಅಂತ ಅವ್ರು ಚೆಕ್ ಕ್ಯಾಜರ್ 5 ಜನ ಅವರು 5 ಜನ ಈಗ ಅಕಸ್ಮಾತ್ ರೂಮ್ ಒಳಗೆ ನಾವಿಲ್ಲ ಬಂದ್ ನೋಡಿ ಕ್ಯಾಪ್ಚರ್ ಮಾಡಿರ್ತೀವಿ. ಅವ್ರು ಹೇಳಿದ್ರು ಇಚ್ಛಿತ್ರ ಕೇಳಿಸಿ ಅವರು ಮರ್ಮಾಂಗ ಕಟ್ ಮಾಡಿ ಕಿವಿ ಕಟ್ ಮಾಡಿ ಮೂಗು ಆಮೇಲೆ ಇಲ್ಲಿ ರಾಡ್ ಹಾಕಿ ಈ ಕಡೆ ಬಂದಿದ್ದಂತ ಅಷ್ಟು ಚಿತ್ರಹಿಂಸೆ ಮಾಡಿಕೊಂಡಿದ್ರು ಅವರು. ಮತ್ತೆ 10 ಜನ ಅವ್ರನ್ನೂ ಕೊಂದ್ರು. ಆಮೇಲೆ ಇವ್ರು ಬರಲಿಲ್ಲ ಅಂತ ಒಂದು ಕಂಪನಿ ಹೋದಂದ್ರೆ ಕಂಪನಿ ಹೋದಾಗ ಫೈರಿಂಗ್ ಚಲೋ ಅಂತ ಅವ್ರು ಅಟ್ಯಾಕ್ ಆಗ್ತದೆ. ಆಮೇಲೆ ಇಲ್ಲಿ ತಿಳಿಸಿ ಆಮೇಲೆ ಅದು ಚಲೋ. ಅವಾಗ ಏರ್ ಹೆಲ್ಪ್ ಕೇಳಿದ್ರು. ಏರ್ ಹೆಲ್ಪ್ ಬಂದ್ರೆ ತೋರಿಸಿದ್ರು ಫಿಲ್ಮ್ನಾಗ ಜಗ್ ಅವೆಲ್ಲ ಬಾಳ ಏರ್ಫೋರ್ಸ್ ಆಗ 3% ಹೆಲ್ಪ್ ಮಾಡಿದ್ರು. ಅವರಿಂದನೇ ಗೆದ್ದಂಗೆ ಕಾರ್ಗಿಲ್ ಅವ್ರು 37,000 ಕಿಲೋಮೀಟರ್ ಹೈಟ್ ನಲ್ಲಿ ಫೈರಿಂಗ್ ಮಾಡಿದ್ರು. ಸರ್ ನನ್ಗೆ ಯಾವಾಗಲೂ ಅದೇ ಒಂದು ಡೌಟ್ ಬರೋದು, ನೀವು ಫೈಟರ್ ಯಾವಾಗ ಫೈಟರ್ ನಾವು ಹೋಗೋದು ಆರ್ಮಿ ಕೂಡ ಯುದ್ಧಕ್ಕೆ ಅಲ್ವಾ ಸರ್? ಹೌದು. ವಿಜಯೋತ್ಸವ ಮಾಡ್ಬೇಕಾದ್ರೆ ಯುದ್ಧ ಮಾಡಿದ್ರೆ ನಾವು ವಿಜಯ ಆಗಿದ್ವಿ. ಇಷ್ಟು ಜನರನ್ನ ಬಲಿ ಕೊಡೋದ್ರಲ್ಲಿ ನಮಗೆ ಒಳ್ಳೆ ಏರ್ಫೋರ್ಸ್ ಇರ್ತಾರೆ, ಯಾಕೆ ಹೋಗಿ ಅವರನ್ನು ನಾವು ಅಟ್ಯಾಕ್ ಮಾಡಿ ಹಂತವಾಗಿ ಯುದ್ಧ ಚಲೋ ಹಂತವಾಗಿ. ಇವಾಗ ಒಂದು ವಿಚಾರ, ಇವಾಗ ನಿಮ್ಮ ಮನೆ ಜಗಳ ನೀವು ಹಿರಿಯರು ಹೇಳ್ತೀರಿ, ಮತ್ತೆ ಅವ್ರು ಇನ್ನೂ ಸ್ವಲ್ಪ ಪಂಚಾಯತಿ ಮಾಡ್ತಾರೆ, ಇನ್ನೊಬ್ರು ಹೇಳ್ತಾರೆ, ಹಂಗೆ ಕೂಡಿಗೆ ಡಿಸಿಷನ್ ಆಗಕ್ಕೆ ಆಧಾರ ಹಂಗ ಫಸ್ಟ್ ಇದು ಇನ್ಫೆಂಟ್ರಿ ಹೋಗ್ತಾರೆ, ಆಮೇಲೆ ಆರ್ಟಿಲರಿ ಬಂತು,
ಆರ್ಟಿಲರಿ ಹೋಗಲಿಲ್ಲ ಅಂದ್ರೆ ಏರ್ಫೋರ್ಸ್. ಖರ್ಚು ಜಾಸ್ತಿ ಆಗ್ತದೆ ಮೇಡಮ್, ಎಕ್ಸ್ಪೆನ್ಸ್ ಜಾಸ್ತಿ. ಒಂದು ಫೈಟರ್ ಒಂದ್ ಕಡೆ ಫ್ಲೈಟ್ ಮಾಡ್ಬೇಕಂದ್ರೆ ಎಷ್ಟು ಸಾವಿರ ಖರ್ಚಾಗ್ತದೆ. ಅಲ್ಲಿ ಅದೇ ಏನಂದ್ರೆ ಮೇಡಮ್, ಸಹಾಯಕ ಹೋಗಿದ್ದಾರೆ, ಸಹಾಯಕ ಬೇಕಲ್ಲ ಹೋಗಿ. ಅಲ್ಲಿ ದುಡ್ಡು, ಮನುಷ್ಯನ ಜೀವ ಎದಕ್ಕೂ ಬೆಲೆ ಇಲ್ಲ. ಬೆಲೆ ಒಂದೇ ವಿಜಯ, ನಮ್ಗೆ ಅದು ವಿಕ್ಟ್ರಿ ಬೇಕು. ಇದೇ ಕೆಲಸ. ಫೈಟರ್ ಬಂತು, ಎಲ್ಲ ಫೈಟರ್ ಒಂದು ಹೆಲಿಕಾಪ್ಟರ್ ಕ್ರಾಸ್ ಮಾಡಿದವರು ಅಲ್ಲಿರೋದು ಎಲ್ಲ ಅವ್ರು ತಮ್ಮ ಬಾಡಿ ಕರ್ಕೊಂಡ್ಲಿಲ್ಲ. ಪಾಕಿಸ್ತಾನದವರು ಬಾಡಿ ಹೋಗಿಲ್ಲ. ನಮ್ಮೆಲ್ಲ ಟೆರರಿಸ್ಟ್ ಆದವರು, ನಮ್ಮ ಆರ್ಮಿ ಅವ್ರ ಐಡೆಂಟಿ ಕಾರ್ಡ್ ಸಿಗ್ತಾವ್ರು. ಪಾಕಿಸ್ತಾನ ಆರ್ಮಿ ಅವ್ರದ್ದು ಐಡೆಂಟಿ ಕಾರ್ಡ್ ಸಿಗ್ತಾವ ನಮ್ಗೆ. ಅದು ನಮ್ಮ ಆರ್ಮಿ ಅಲ್ಲ ಅಂತ ಹೇಳಿದ್ರು. ನಂಬರ್ ಅಲ್ಲ, ಅವರೆಲ್ಲ ಟೆರರಿಸ್ಟ್, ನಾವು ಏನೇನೋ ಮಾಡಿಲ್ಲ ಅಂತ ಹೇಳಿದ್ರು. ಇವತ್ತಿನ ಗೊತ್ತಿಲ್ಲ, ಯುದ್ಧ ಆಗಿಲ್ಲ ಅಂತ ಹೇಳಿದ್ರು. ಆಮೇಲೆ ಅವ್ರಿಗೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ನೋಡ್ರಿ ಮಾನವೀಯತೆ, ನೀವು ಹಿಂದೂ 3 ದಿನ ಟೈಮ್ ಕೊಡ್ತಾರೆ. ಅವ್ರಿಗೆ ನೀವು ಕ್ಯಾಪ್ಚರ್ ಮಾಡಿದ್ರೆ ಇದೆ ಬಿಟ್ಟು ಹಿಂದೆ ಹೋಗಾಕ 3 ದಿನ ಟೈಮ್ ಕೊಟ್ಟರು. ಬಿಟ್ಟು ಹೋಗ್ರಿ ನೀವು ಹಿಂದೆ ಅಂತ ಹೇಳಿ 3 ದಿನ ಹೋಗ್ಬೇಕಾದ್ರೆ ಮೈನ್ಸ್ ಲೇವರ್ ಮಾಡ್ಕೊಂತ ಅವ್ರು ಮೈನ್ಸ್ ಅಂತ ಗೊತ್ತೇ. ಆ ಮೈನ್ಸ್ ಲೇವರ್ ಮಾಡ್ಕೊಂತ ಅವ್ರು ಅದು 9 ಪೌಂಡ್ ಅಂದ್ರೆ ಇದು ಕೆಜಿ ಲೆಕ್ಕ ಗೊತ್ತಿಲ್ಲ. ಈಗ ಯಾರಾದ್ರೂ ಕೇಳ್ತೀರಿ ಅಂತ ಅನ್ಕೊಂಡಿದ್ದೆ ಸರ್, ಕಾರ್ಗಿಲ್ ವಾರಿನ ಮಾಸ್ಟರ್ ಮೈಂಡ್ ಯಾರು ಸರ್ ಅಂತ ಯಾಕೆ ಗೊತ್ತಿದ್ಯಾ? ಕಾರ್ಗಿಲ್ ವಾರಿನ ಮಾಸ್ಟರ್ ಮೈಂಡ್ ಅಂತಲೇ ಕರೀತಾರೆ. ಈ ಕಾರ್ಗಿಲ್ ವಾರಕ್ಕೆ ನಿಜವಾಗಿ ಕಾರಣಕರ್ತರಾದಂತವರು ಯಾರು? 11 ಜನರ ಪ್ರಾಣಕ್ಕೆ ಕುತ್ತನ್ನು ತಂದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಾಗಿದ್ದಂತಹ ಜನರಲ್ ಪರ್ವೇಜ್ ಮುಷರಫ್. ಇವ್ರು ಎಷ್ಟಿದ್ರು ಅಂತ ಹೇಳಿದ್ರೆ, ನವಾಜ್ ಶರೀಫ್ ಅವಾಗ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿರ್ತಾರೆ, ಭಾರತದ ಪ್ರಧಾನಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಇರ್ತಾರೆ. ಜನವರಿ 29ನೇ ತಾರೀಕು ಲಾಹೋರ್ ಕಾನ್ಫರೆನ್ಸ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಸ್ಸಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಪ್ರಯಾಣ ಮಾಡಿ ಆದ್ಮೇಲೆ ಅಲ್ಲಿ ಒಪ್ಪಂದಗಳಾಗ್ತಾರೆ. ಆವೇಗಾಗಲೇ ಜನರಲ್ ಪರ್ವೇಜ್ ಮುಷರಫ್ ಭಾರತದ ಸೇನೆ, ಭಾರತದ ಗಡಿಯೊಳಗೆ ಸೇನೆ ನುಗ್ಗಿಸಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ. ಆದ್ರೆ ಅದು ಯಾವ ಮಾಹಿತಿಯೂ ಕೂಡ ನವಾಜ್ ಶರೀಫ್ಗೆ ಗೊತ್ತಿರಲಿಲ್ಲ ಅಂತಕ್ಕಂಥ ಪತ್ರಿಕೆಗಳಲ್ಲಿ ಮಾಹಿತಿ ಅಷ್ಟೇ. ಆದ್ರೆ ಅದು ಅವರ ಇಂಟರ್ನಲ್ ಸೀಕ್ರೆಟ್ ಅದು. ಆದ್ರೆ ನನಗೆ ಗೊತ್ತಿರಲಿಲ್ಲ ಅಂತಕ್ಕಂಥ ಮಾತನ್ನು ಅವರು ಆಮೇಲೆ UN ಮುಂದೆ ಹೇಳಿದ್ದಾರೆ. ಆಮೇಲೆ ಶಾಂತಿ ಪಾಲನಾ ಕಡೆ ಕ್ವಶನ್ ಸರ್ ಕೇಳಿದ್ದಕ್ಕೆ ಅಂದ್ರೆ ಅವ್ರ ಸರ್ ಕೂಡ ಹೇಳಿದ್ರು. ಒಂದ್ ಸ್ವಲ್ಪ ಅದನ್ನ ಇನ್ನೂ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಸೊ UN ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಭದ್ರತಾ ಮಂಡಳಿ ಇರ್ತಕ್ಕಂಥ ಒಂದು ವಿಭಾಗ ಇದೆ. ಅದರ ಉದ್ದೇಶನೇ ಏನು ಅಂತ ಹೇಳಿದ್ರೆ ಪ್ರಪಂಚದಾದ್ಯಂತ ಶಾಂತಿ ನೆಲೆಸಬೇಕು ಅಂತಕ್ಕಂಥ ಉದ್ದೇಶವನ್ನ ಹೊತ್ತಿರ್ತಕ್ಕಂಥ ಸಂಸ್ಥೆ ಅದು. ಸೊ ಯಾವ್ಯಾವ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯರು ಪಡ್ಕೊಂಡಿರ್ತಾವೋ ಅವರೆಲ್ಲರೂ ಕೂಡ ಒಂದು ವೇಳೆ ಭದ್ರತಾ ಮಂಡಳಿ ರಿಕ್ವಿಸಿಷನ್ ಕಳಿಸ್ತು ಅಂತ ಹೇಳಿದ್ರೆ ಸೇನಾ ಪಡೆಯನ್ನು ಕಳಿಸಬೇಕು. ಅದಕ್ಕೆ ಶಾಂತಿ ಪಾಲನಾ ಪಡೆ ಅಂತ ಹೆಸರಿಟ್ಟಿದೆ UN. ಯಾವ್ಯಾವ ಪ್ರಪಂಚದ ಯಾವುದೇ ದೇಶಗಳಲ್ಲಿ ಒಂದು ವೇಳೆ ಆಂತರಿಕ ಗಲಭೆಗಳು ಉಂಟಾದ್ರೆ ಅಥವಾ ಯಾವ್ದಾದ್ರು ರಾಷ್ಟ್ರಗಳು ಆಕ್ರಮಣವನ್ನು ಮಾಡಿದ್ರೆ ಆ ದೇಶ ಬಯಸಿದ್ರೆ UN ಆ ಸೈನ್ಯವನ್ನು ಅಲ್ಲಿ ಕಳಿಸುತ್ತೆ. ಅಂತಹ ಒಂದು ಸೇನಾ ಪಡೆಗಳು ಅದು ಆಫ್ರಿಕಾಕ್ಕೆ ಇರ್ಬೋದು, ಏಷ್ಯಾ ಖಂಡ ಯಾವುದೇ ದೇಶಕ್ಕೆ ಇರ್ಬೋದು, ಉತ್ತರ ಅಮೆರಿಕಕ್ಕೆ ಇರ್ಬೋದು, ದಕ್ಷಿಣ ಯಾವುದೇ ಕಂಟ್ರಿಗೆ ಇರ್ಬೋದು. ಆದ್ರೆ ಆ ರಾಷ್ಟ್ರಗಳು UN ಸದಸ್ಯತ್ವವನ್ನು ಪಡ್ಕೊಂಡಿರ್ಬೇಕು, UN ಸಿದ್ಧಾಂತಗಳನ್ನು ಒಪ್ಪಿರ್ಬೇಕು. ಅವ್ರು ಮಾತ್ರ ಅದನ್ನ ಕಳಿಸ್ತಾರೆ. ಇನ್ನ ಸರ್ ಕೂಡ ತುಂಬಾ ಚೆನ್ನಾಗಿ ಹೇಳಿದ್ರು, ಅವರ ಅನುಭವದ ನುಡಿಗಳನ್ನು ಹೇಳಿದ್ರು. ಮೊಟ್ಟ ಮೊದಲಾಗಿ ಬೋಫೋರ್ಸ್ ಎಂತ ಒಂದು ವೆಪನ್ಸ್ ಅನ್ನ ಕಳಿಸಿದ್ದು ಕಾರ್ಗಿಲ್ ವಾರ್ನಲ್ಲೇ. ಹಾಗೆ ಸೈನ್ಯಕ್ಕೆ ಸೇರಿದಾಗ ಮೊಟ್ಟ ಮೊದಲು ಕಾಡ್ಗಳಾಗಿರ್ತಕ್ಕಂತಹ ನಿಮ್ಮಂತವರನ್ನ ಒಂದು ಶಿಸ್ತಿನ ಸಿಪಾಯಿಯನ್ನಾಗಿ ಮಾಡ್ಬೇಕಾದ್ರೆ ಆ ಸೈನಿಕ ತರಬೇತಿ ತುಂಬಾನೇ ಕಷ್ಟ ಇರುತ್ತೆ. ಆದ್ರೆ ಮುಂದೆ ಅಷ್ಟೇ ಸುಖನೂ ಕೂಡ ಇರುತ್ತೆ. ಅದಕ್ಕಾಗಿ ಹೇಳ್ತಾರೆ, ಮೊದಲು ಸಾವಿನ ಭಯವನ್ನ ಓಡಿಸ್ತಾರೆ. ಯಾರು ಸೈನ್ಯಕ್ಕೆ ಸೇರ್ಲಿಕ್ಕೆ ಮುಂದಾಗ್ತಾರೋ ಅವರು ಸಾವಿನ ಭಯದಿಂದ ಹೊರಗಿರ್ಬೇಕು. ಅಯ್ಯೋ ನಾನು ಸತ್ಬಿಡ್ತೀನಿ, ಇದಕ್ಕೂ ಸೈನ್ಯಕ್ಕೆ ಸೇರ್ಲಿಕ್ಕೆ ಯೋಗ್ಯರಲ್ಲ ಅಂತಂದೇ ತೀರ್ಮಾನ ಮಾಡ್ತಾರೆ ಆರ್ಮಿಯಲ್ಲಿ. ಹಾಗಾಗಿ ಸೈನ್ಯಕ್ಕೆ ಸೇರ್ಬೇಕು ಅಂದ್ರೆ ಸಾವಿನ ಭಯವನ್ನು ಬಿಟ್ಟು ಹೋಗಿರ್ಬೇಕು. ಸೊ ಅಂತ ಅದ್ಭುತವಾದಂತಹ ತಮ್ಮ ಅನುಭವದ ನುಡಿಗಳನ್ನು ಹೇಳ್ಕೊಂಡಂತಹ ರಮೇಶ್ ಬಸವರಾಜ್ ಸುಂಕಾಪುರ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಸರ್. ಹಾಗೆ ನಮ್ಮ ರುದ್ರೇಶ್ ಸರ್ ಅವರು ಮತ್ತೆ ಅವರ ಟೀಮ್ ಅವರು ಈಗ ಒಂದು ದೇಶಭಕ್ತಿ ಗೀತೆಯನ್ನ ಪ್ರಸ್ತುತಪಡಿಸಬೇಕಂತ ಹೇಳಿ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೀವಿ. ನಮಿತೆ ಭಾರತ ಮಾತೆಗೆ, ನಮಿತೆ ವೀರ ಯೋಧಗೆ,
ನಮಿತೆ ಭರತ ಮಾತೆಗೆ ನಮಿತೆ ವೀರ ಯೋಧಗೆ ನಮಿತೆ ಭರತ ಮಾತೆಗೆ ನಮಿತೆ ವೀರ ಯೋಧಗೆ ಬೆಳೆಸಿ ಪ್ರೀತಿಯಂತಿಗೆ ಬೆಳೆಸಿ ವಿಜಯ ಪತಾಕೆ ಜಯವಾಗಲಿ ಜಯವಾಗಲಿ ವಿಜಯಶಾಲಿ ವೀರರಿಗೆ ಜಯವಾಗಲಿ 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 ವಿಜಯಶಾಲಿ ವೀರರಿಗೆ ಜಯವಾಗಲಿ ನಮಿತೆ ಭರತ ಮಾತೆಗೆ ನಮಿತೆ ವೀರ ಯೋಧಗೆ ಬೆಳೆಸಿ ಪ್ರೀತಿಯಂತಿಗೆ ಬೆಳೆಸಿ ವಿಜಯ ಪತಾಕೆ ಜಯವಾಗಲಿ ಜಯವಾಗಲಿ ವಿಜಯಶಾಲಿ ವೀರರಿಗೆ ಜಯವಾಗಲಿ 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 ವಿಜಯಶಾಲಿ ವೀರರಿಗೆ ಬರಲಿ ವಿಘ್ನ ಸಾವಿರ ಕಷ್ಟ ನಷ್ಟ ಭೀಕರ ಕೆಚ್ಚಿನಿಂದ ಎದುರಿಸಿ ಗೆಳೆಯ ದೀಪ ಬೆಳಗಿಸಿ ಮುಂದೆ ನಡೆವ ಛಲವಿದೆ ಗೆಲುವು ಪಡೆದ ಬಲವಿದೆ ಮುಂದೆ ನಡೆವ ಛಲವಿದೆ ಗೆಲುವು ಪಡೆದ ಬಲವಿದೆ ಜಯವಾಗಲಿ ಜಯವಾಗಲಿ ವಿಜಯಶಾಲಿ ವೀರರಿಗೆ ಜಯವಾಗಲಿ 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 ವಿಜಯಶಾಲಿ ವೀರರಿಗೆ ಜಯವಾಗಲಿ ರಾಷ್ಟ್ರ ಗುರಿಯ ಕಟ್ಟಲು ಬರದಿ ಗುರಿಯ ಮುಟ್ಟಲು ನಿಮ್ಮದೆಯ ಮೀಸಲು ಜನರ ನೋವ ನರಿಸಲು ವೈರಿ ಮಟ್ಟ ಹಾಕಲು ಶ್ರಮಿಸಿ ಹಗಲು ಇರುಳು ವೈರಿ ಮಟ್ಟ ಹಾಕಲು ಶ್ರಮಿಸಿ ಹಗಲು ಇರುಳು ವೈರಿ ಮಟ್ಟ ಹಾಕಲು ಶ್ರಮಿಸಿ ಹಗಲು ಇರುಳು ಜಯವಾಗಲಿ ಜಯವಾಗಲಿ ವಿಜಯಶಾಲಿ ವೀರರಿಗೆ ಜಯವಾಗಲಿ 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 ನಮಿತೆ ಭರತ ಮಾತೆಗೆ ನಮಿತೆ ವೀರ ಯೋಧಗೆ 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 ಬೆಳೆಸಿ ಪ್ರೀತಿಯಂತಿಗೆ ಬೆಳೆಸಿ ವಿಜಯ ಪತಾಕೆ ಜಯವಾಗಲಿ ಜಯವಾಗಲಿ ವಿಜಯಶಾಲಿ ವೀರರಿಗೆ ಜಯವಾಗಲಿ 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 ವಿಜಯಶಾಲಿ ವೀರರಿಗೆ ಜಯವಾಗಲಿ 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 ವಿಜಯಶಾಲಿ ವೀರರಿಗೆ ಜೈಕಾರದೊಂದಿಗೆ ವೀರ ಸೈನಿಕರಿಗೆ ತಮ್ಮ ಹಾಡಿನ ಮೂಲಕ ಜೈಕಾರಗಳನ್ನು ಹಾಕಿದಂತಹ ರುದ್ರೇಶ್ ಮತ್ತು ಸಂಘಟಕರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಹಂತ ಈ ಕಾರ್ಗಿಲ್ ವಿಜಯೋತ್ಸವನ ಕುರಿತು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕು ಅಂತ ಹೇಳಿ ನಾನು ಮಾತು ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿಸಿಕೊಳ್ತೇನೆ. ತಾಯಿ ಮಡಲು ನಾಡು ಸ್ವರ್ಗಕ್ಕಿಂತ ಮಿಗಿಲು ಅದರ ಅನುಭವ ಎಲ್ರಿಗೂ ಇದೆ. ಅಂತಹ ತನ್ನ ಮಡಿಲಲ್ಲಿ ಬೆಳೆದು ನಡೆದು ಅವಳನ್ನ ಹೊರಳಿ ಹಾಡಿ ಕಷ್ಟಪಡ್ತಕ್ಕಂತಹ ಅವಕಾಶ ಕೊಟ್ಟ ಭಾರತ ಮಾತೆಗೆ ನನ್ನ ಮೊದಲ ನಮನವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ನನಗೆ ಬಹಳ ದುಃಖನೂ ಆಗ್ತದೆ. ಕೆಲವು ಸರಿ ನಾನು ಹೇಳಿದ್ದೀನಿ ಹೆಣ್ಣಾಗಿ ಹುಟ್ಟಿದ್ದು ಬಹಳ ಸಂತೋಷ ಇದೆ ಅಂತ. ಆದ್ರೆ ಈ ದಿನ ಮಾತ್ರ ಪ್ರತಿ
ಪ್ರತಿ ವರ್ಷ ಅನ್ಸುತ್ತೆ ನನಗೆ, ನಾನು ಯಾಕೆ ಹೆಣ್ಣಾದ್ರೆ, ಗಂಡಾಗಿದ್ರೆ ನಾನು ಈ ಭಾರತ ಮಾತೆಯ ಒಂದು ಸೈನ್ಯದಲ್ಲಿ ಸೇರಿ ನನ್ನ ಅಳಿಲ ಸೇವೆಯನ್ನು ಮಾಡೋ ಅವಕಾಶ ಸಿಕ್ತಿತ್ತು. ಯಾಕೆ ಭಗವಂತ ಅಂತ ನನ್ನೊಳಗೆ ನಾನು ಅರ್ಥ ದಿನಗಳು ಬೇಕಾದಷ್ಟಿದೆ. ಅದೇನೋ ಗೊತ್ತಿಲ್ಲ, ಈ ಸೈನಿಕರನ್ನ ಕಂಡ್ರೆ ನನ್ನ ಹೃದಯ ತುಂಬಿ ಬರ್ತದೆ, ಮನಸ್ಸು ಅವರ ಬಗ್ಗೆ ಸದಾ ಧ್ಯಾನ ಮಾಡ್ತದೆ. ಅದರಿಂದಲೇ ನಾವು ಕಾರ್ಗಿಲ್ ವಿಜಯೋತ್ಸವ ಇರಲಿ, ಮಾರ್ಟಿಯರ್ಸ್ ಡೇ ಇರಲಿ, ಇದನ್ನ ಶಾಲೆಯಲ್ಲಿ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಬೇಕು ಅಂತಕ್ಕಂತಹ ಒಂದು ಮನಸ್ಸಾಯಿತು. ಅದನ್ನು ನನ್ನ ಸಹೋದರಿಗಳಲ್ಲಿ ಹಂಚಿಕೊಂಡಾಗ ಸುಮಾರು 4-5 ವರ್ಷಗಳಿಂದ ನಿರಂತರವಾಗಿ ಇದನ್ನ ಅತ್ಯಂತ ಸಂತೋಷಕರವಾಗಿ ಅತ್ಯಂತ ಶ್ರದ್ಧೆಯಿಂದ ಮಾಡುವ ಪರಂಪರೆ ನಮ್ಮ ಶಾಲೆಯಲ್ಲಿ ಬಂದಿದೆ. ಅದಕ್ಕೆ ನನಗೆ ಬಹಳ ಸಂತೋಷ ಅನಿಸುತ್ತೆ. ಎಲ್ಲ ನನ್ನ ಸಹೋದರಿ ಮಿತ್ರರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಹಾಗೆ ಸೈನ್ಯ ಇದು ಒಂದು ಪದ ಅಲ್ಲ, ಅದು ದೊಡ್ಡ ಗುಂಪು. ದೇಶಕ್ಕಾಗಿಯೇ ತನ್ನೆಲ್ಲ ಆಸೆಗಳನ್ನ ಬದಿಗೊತ್ತಿ ತನ್ನ ಒಂದು ಜೀವಕ್ಕೂ ಬೆಲೆ ಇಲ್ಲದೆ ದೇಶ ಸೇವೆಯೇ ನನ್ನದೆಂದು ದೇಶ ಸೇವೆಗಾಗಿ ತರಬೇತಿ ಹೊಂದಿ ಸಿದ್ಧರಾದಂತ ಒಂದು ಗುಂಪು. ಅದು ಯಾವುದೇ ಇರ್ಬೋದು, ಮಿಲಿಟರಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು, ನೇವಿ ಇರ್ಬೋದು, ಯಾವುದೇ ಇರ್ಬೋದು. ಆ ದೇಶ ಪ್ರೇಮ ಬಿಟ್ಟರೆ ಅವರಿಗೆ ಕಣ್ಣಿಗೆ ಏನೂ ಕಾಣೋದಿಲ್ಲ. ಎಷ್ಟೊಂದು ಸೈನಿಕರ ಭಾವನೆಗಳನ್ನ ಕೇಳಿದ್ದೀನಿ. ಅವರು ಒಂದೇ ಮಂತ್ರ, ದೇಶ ಸೇವೆ ನಮ್ಮ ಗೆಲುವು, ನಮ್ಮ ಧ್ವಜ ಮೇಲೆ ಹಾರುವುದೇ ಅವರು ಕೊನೆಯ ಗಳಿಗೆಯವರೆಗೂ ಕೂಡ ಅವರ ಗುರಿಯಾಗಿಟ್ಟುಕೊಂಡಿರ್ತಾರೆ. ನಿಮಗೆ ಈಗಾಗಲೇ ಅನೇಕ ಜನರನ್ನ ನಾವು ಕರೆಸಿದ್ದೀವಿ, ಅವರ ಭಾಷಣಗಳನ್ನ ಮಕ್ಕಳಿಗೆ ಕೇಳಿಸ್ತಾ ಬಂದಿದ್ದೀವಿ. ಅವರೆಲ್ಲ ಹೇಳಿರೋದು ಅದೇ, ಅವರ ಗುರಿ ಒಂದೇ ಇರುತ್ತೆ, ನಮ್ಮಗಿಂತ ನಮ್ಮ ಜೊತೆಯವರಿಗಿಂತ ಮೊದಲು ನಮ್ಮ ಧ್ವಜವನ್ನ ಹಾರಿಸಬೇಕು ಅಂತ. ಹೊಸತಿ ಬಂದವರು ಕೂಡ ನಿಮ್ಗೆ ಹೇಳಿದ್ರು, ಕಾಲು ಮುರಿದು ತೆವಳ್ತಾ ಹೋಗಿ ಕೊನೆಗೆ ನಾನು ಆಯ್ತು ಇನ್ನ ಮುಗಿದೋಯ್ತು ಅನ್ನೋ ಹೊತ್ತಿಗೆ ನನ್ನ ಜೊತೆ ಬಂದ ಒಬ್ಬ ಸಹೋದರಿಗೆ 30 ಜನರ ಟ್ಯಾಂಕ್ಗಳನ್ನ ಒಡೆದು ನನ್ನನ್ನು ಎಳ್ಕೊಂಡು ಕೆಳಗೆ ಬಂದ ಅನುಭವ ಅಂತ ಹೇಳಿದ್ರು. ಇವನ್ನೆಲ್ಲ ನೋಡ್ತಾ ಇರುವಾಗ ಹೃದಯ ತುಂಬಿ ಬರುತ್ತೆ. ಇವರಿಗೆ ನಾವು ಏನು ಮಾಡಬಲ್ಲೆವು? ನಮ್ಮನ್ನ ಇಷ್ಟು ನೆಮ್ಮದಿಯಾಗಿ ಇಟ್ಟು ತಮ್ಮ ರಕ್ತವನ್ನ ಹರಿಸಿ ತಮ್ಮ ಕುಟುಂಬವನ್ನೂ ಲೆಕ್ಕಿಸದೆ, ಜೀವವನ್ನೂ ಲೆಕ್ಕಿಸದೆ ದೇಶಕ್ಕಾಗಿ ದುಡಿಯುವ ಸೈನಿಕರಿಗೆ ವರ್ಷಕ್ಕೆ 2 ದಿನ, ವರ್ಷಕ್ಕೆ 2 ದಿನ ನಮ್ಮ ಹೃದಯ ತುಂಬಿ ನಮನವನ್ನ ಹರಿಸ್ತಿದ್ರೆ ನಾವು ಈ ಭಾರತದ ಪ್ರಜೆಗಳಾಗಿ ಏನು ಪ್ರಯೋಜನ ಅಂತಕ್ಕಂಥ ಭಾವನೆ ನಮಗೆ ಬರುತ್ತೆ. ಮಕ್ಕಳೇ, ನಿಮ್ಮನ್ನ ಇವತ್ತು ಅತ್ಯಂತ ಕಾನೂನನ್ನ ಮೀರಿ ನಿಮ್ಮನ್ನ ಕರೆಸಿರೋದಿಷ್ಟೇ. ನಾವೇನ್ ಮಾಡ್ತೀವಿ ಮುಖ್ಯವಲ್ಲ, ನಮ್ಮ ಕಾಲ ಮುಗಿತಾ ಬಂದಿರುತ್ತೆ. ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರದಲ್ಲಿರಕ್ಕೆ ಕೆಲವು ಹೊತ್ತು ಕಾರಣಗಳಿರ್ಬೋದು. ಆದ್ರೆ ನಿಮ್ಮಲ್ಲಿ ಒಂದಿಷ್ಟು ಜನಕ್ಕಾದರೂ ದೇಶ ಪ್ರೇಮ ಅನ್ನೋದಿದ್ರೆ ಅದನ್ನ ಸೈನ್ಯಕ್ಕೆ ಸೇರಿ ನೀವು ನೆರವೇರಿಸಿದ್ರೆ ನಮ್ಮ ಒಂದು ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತ ನಾನು ಹೇಳಿಗೋಸ್ಕರ ನಿಮ್ಮನ್ನ ಪ್ರತ್ಯಕ್ಷವಾಗಿ ಶಾಲೆಗೆ ಕರೆಸಿದ್ವಿ. ಎಲ್ಲ ಮಕ್ಕಳು ಇರಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಕಾರಣ ಇರುವಂತಹ ಪರಿಸ್ಥಿತಿ ನಮ್ಗೆ ಅಲ್ಲಿಗೆ ತಡೆ ಹೊತ್ತು. ಹಾಗಾದ್ರೆ ಸೈನ್ಯಕ್ಕೆ ಸೇರಿದ್ರೆ ಮಾತ್ರ ದೇಶ ಸೇವೆನಾ? ಅಲ್ಲ. ಹಾಗಾದ್ರೆ ನಾವು ದೇಶ ಸೇವೆ ಹೇಗೆ ಮಾಡ್ಬೋದು? ನೀವು ನಾಳೆ ರಾಜಕಾರಣಿಗಳಾಗ್ಬೋದು, ದೊಡ್ಡ ದೊಡ್ಡ ಅಧಿಕಾರಿಗಳಾಗ್ಬೋದು, ಸಮಾಜ ಸೇವಕರಾಗಬೇಕು. ಈ ವೇದಿಕೆ ಮೂಲಕ ನಿಮಗೆ ಕೊಟ್ಟ ಕೊನೆಯದಾಗಿ ನಾನು ಬೇಡ್ಕೊಳ್ಳೋದಿಷ್ಟೇ, ನೀವು ಎಲ್ಲೇ ದೇಶ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಇವತ್ತು ನಾನು ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಮಾನ್ಯ ರಮೇಶ್ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಸೈನ್ಯದಿಂದ ನಾನು ನಿವೃತ್ತಿಯಾಗಿ ಬಂದ್ಮೇಲೆ ನನಗೆ ಒಂದಿಷ್ಟು ಸೈನಿಕರಿಗಂತೂ ಒಂದಿಷ್ಟು ನೆಲ ಕೊಡ್ತಾರೆ, ಒಂದು ಸೈನಿಕರನ್ನ ಕೊಡ್ತಾರೆ, ಅವ್ರ ಮನೆ ಕಟ್ಕೊಂಡು ನೆಮ್ಮದಿಯಾಗಿ ಬದುಕಲಿ. ಯಾಕೆಂದ್ರೆ ಹೋದ್ರೆ ಅವರು ಹನುಮಪ್ಪ ಹೇಳಿದ್ರಲ್ಲ, ನಾನು ಧ್ವಜ ಏರಿಸಿ ಬರ್ತೀನಿ ಇಲ್ಲ ಸುತ್ಕೊಂಡು ಬರ್ತೀನಿ ಅನ್ನೋ ಒಂದು ಭಾವನೆಯಲ್ಲೇ ಪ್ರತಿಯೊಬ್ಬರು ಹೋಗಿರ್ತಾರೆ. ತಾಯಿಯ ಒಂದು ಆಶೀರ್ವಾದವೋ ಅವರ ಒಂದು ಚಾಕುಚಕ್ಯತೆಯೋ ಯಾವುದೋ ದೇವರ ಕರುಣೆಯೋ ಅವರ ಧ್ವಜವನ್ನು ಏರಿಸಿ ಮತ್ತೆ ಬಂದು ಸಮಾಜದ ಜೀವನವನ್ನು ನಡೆಸ್ತಾ ಇದ್ದ ಸಂದರ್ಭದಲ್ಲಿ ಅವರು ನೆಮ್ಮದಿ ಇರಲಿ ಅಂತ ಸರ್ಕಾರ ಒಂದಿಷ್ಟು ಅವರಿಗೆ ಕೊಡುವ ಕೆಲವು ಪದ್ಧತಿಯನ್ನ ಇಟ್ಟಿದೆ. ಆದ್ರೆ ಬಹಳ ದುಃಖ ಆಗೋದೇನು ಅಂದ್ರೆ ಈ ಭ್ರಷ್ಟ ಅಧಿಕಾರಿಗಳು ಅದು ಅವರಿಗೆ ತಗಲದಂತೆ, ಅವರಿಗೆ ಸಿಗದಂತೆ ತಾವದನ್ನು ಅನುಭವಿಸುವಂತಹ ಆ ಒಂದು ಮಟ್ಟದಲ್ಲಿ ಇರ್ತಕ್ಕಂಥ ಕೆಟ್ಟ ಪ್ರಜೆಗಳು ನಮ್ಮ ದೇಶದಲ್ಲಿದ್ದಾರೆ. ಅದಕ್ಕೆ ದೇಶಕ್ಕಾಗಿ ದುಡಿದು ಬದುಕಿ ಬಂದ ಸೈನಿಕ ಇವತ್ತು ಕಣ್ಣೀರಲ್ಲಿರೋದು ನೋಡಿದಾಗ ನನಗೆ ಬಹಳ ಬೇಸರ ಆಗುತ್ತೆ. ಏನ್ ಮಾಡಬಹುದು ಅನ್ನೋ ಚಿಂತನೆ ಸದಾ ಆಗುತ್ತೆ. ಈ ಶಾಲೆ ಮೂಲಕ ನಿಮಗೆ ಸಂದೇಶ ಕೊಡೋದು, ನೀವು ಯಾವ ಒಂದು ಅಧಿಕಾರದಲ್ಲಿರಲಿ, ದೊಡ್ಡ ಮಿನಿಸ್ಟರ್ಗಳು, ಯಾವುದೋ ಒಂದು ಸಚಿವರೇ ಆಗಲಿ, ಏನೇ ಆಗಲಿ, ಸೈನಿಕರಿಗೆ ಆಗುವ ಒಂದು ಅನ್ಯಾಯವನ್ನು ತಡೆದು ನಿಲ್ಲಿಸ್ತೀನಿ, ಹೀಗೆ ನಾನು ದೇಶ ಸೇವೆ ಮಾಡ್ತೀನಿ ಅಂತ ನೀವು ಪ್ರತಿಜ್ಞೆ ಮಾಡಿಕೊಡಿ. ನಿಮ್ಮ ಮನಸ್ಸಲ್ಲಿ ಆ ಬೀಜ ಹೊಡೆದ್ರೆ ಅದು ನಮಗೆ ಸಾರ್ಥಕ ಅನಿಸುತ್ತೆ ಅಂತ ಹೇಳ್ತೀನಿ ನಿಮಗೆ. ಹಾಗೆ
ಇಲ್ಲಿವರೆಗೂ ಮಾತಾಡ್ತಾ ಹೇಳಿದವರು ಜೀವ ಹೋಗ್ಬಿಡುತ್ತೆ, ಸತ್ತು ಹೋಗ್ಬಿಡ್ತೀವಿ ಭಯ ಅಂತ. ಅರೆ ಏನು ವಯಸ್ಸಿಗೆ ಬರದ ಅಪ್ರಾಪ್ತ ವಯಸ್ಸಿನಲ್ಲಿ 3 ಜನ ಕುತ್ಕೊಂಡು ಗಾಡಿ ಕಟ್ಕೊಂಡು ಹೋಗ್ತೀರಾ, ಸಾಯ್ತಿದೆ ಅಂತ ಭಯ ಇರಲ್ವಾ? ಕಾರನ್ನ ಬೇಗ ಓಡಿಸ್ಕೊಂಡ ಗಾಡಿ ಮಾಡ್ಕೊಂಡು ಪಿಕ್ನಿಕ್ಗಳಿಗೆ ಹೋಗ್ತಿರಲ್ಲ, ಬೆಟ್ಟ ಗುಡ್ಡಗಳನ್ನ ಚೆನ್ನಾಗಿ ಹಾರಿಸ್ಕೊಂಡು ಹೋಗ್ತೀರಾ, ಅಲ್ಲಿ ಸಾಯುವ ಭಯ ಇಲ್ಲವೇ? ನಿಮಗೆ ಅಲ್ಲಿ ತರಬೇತಿ ಕೊಟ್ಟು ಕಳಿಸ್ತಾರೆ, ಸೈನ್ಯಕ್ಕೆ ಸೇರೋರಿಗೆ ಅದು ಭಯ ಬರಲೇಬಾರದು. ಯಾಕೆ ಅಂದ್ರೆ ಚೆನ್ನಾಗಿ ನಿಮಗೆ ತರಬೇತಿ ಕೊಟ್ಟು ಕಳಿಸಿರ್ತಾರೆ, ಅದ್ರ ಜೊತೆಗೆ 100 ಲಕ್ಷಾಂತರ ಜನರ ಆಶೀರ್ವಾದ ನಿಮ್ಮ ಮೇಲಿರುತ್ತೆ. ಸತ್ತರೆ ಹುತಾತ್ಮರಾಗ್ತೀರಾ, ಭಗವಂತ ನಿಮ್ಮನ್ನು ಒಪ್ಪಿಕೊಳ್ತಾನೆ. ತಾಯಿಯ ಮಡಿಲಲ್ಲಿ ಹೋಗುವಾಗ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ನಾವು ಸಾಯ್ತೀವಿ. ಹೊರಗಿದ್ದವರೆಲ್ಲ ಬದುಕ್ತೀವ, ಸೈನ್ಯಕ್ಕೆ ಸೇರಿದಲ್ಲಿ ಅವರು ಬದುಕಿದೀವ. ಇವತ್ತು ಕೂಡ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆದ್ರೆ ಇವತ್ತೇ ಸಾಯ್ಬೋದು, ನಾಳೆ ಬೆಳಗ್ಗೆ ಕಾಣ್ತೀವೋ ನಮಗೆ ಗೊತ್ತಿಲ್ಲ. ಸಾವು ಎಲ್ಲರಿಗೂ ಇದೆ. ಸೈನ್ಯಕ್ಕೆ ಸೇರುವಾಗ ಭಯ ಯಾಕೆ ನಿಮಗೆ? ಇದು ನಮ್ಮ ತಾಯಿಯಂದ್ರು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಪಾಲಕರು ಮಾಡ್ತಾ ಇರ್ತಕ್ಕಂಥ ದೊಡ್ಡ ಅನ್ಯಾಯ. ನಮ್ಮ ಮಕ್ಕಳಿಗೆ ನಿಜವಾದ ದೇಶ ಸೇವೆಯ ಬಗ್ಗೆ, ದೇಶ ಪ್ರೇಮದ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ? ಯಾಕೆ ಹೇಳ್ತಿಲ್ಲ? ಸಾವು ಎಲ್ರಿಗೂ ಬರುತ್ತೆ. ಇದಕ್ಕಿದ್ದಂಗೆ ಪ್ರಭಾವವನ್ನು ಮನೆ ಸಮೇತ ಕೊಚ್ಕೊಂಡೋಗಿ ಹೊಳೆಯಲ್ಲಿ ಸತ್ತಿಲ್ವಾ, ಅವಾಗ ಅಯ್ಯೋ ಪಾಪ ಅಂತ ಒಂದಿಷ್ಟು ಜನ ಶಾಪ ಆಗಿವ. ಅದೇ ನೀವು ಯುದ್ಧದಲ್ಲಿ ಸತ್ರೆ ಎಂತಹ ಗೌರವ, ದೇವರು ಕೂಡ ನಿಮ್ಮನ್ನ ಮೆಚ್ಚಿಕೊಳ್ತಾನೆ, ಇಡೀ ದೇಶ ನಿಮಗಾಗಿ ಕಣ್ಣೀರಿಡುತ್ತಲ್ಲ. ಅಂತಹ ಸುಂದರವಾದ ಸಾವು ನಮ್ಗೆ ಬೇಕು ಅಂತ ಯಾಕೆ ಅನ್ಕೋಬಾರದು? ಅಂತಹ ಒಂದು ಭಾವನೆಗಳು ನಿಮ್ಮಲ್ಲಿ ಮಾಡಿದ್ರೆ ಈ ಕಾರ್ಯಕ್ರಮ ಸಾರ್ಥಕ ಅಂತ ನನಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಆಗುತ್ತೆ. ಈ ಒಂದು ಪ್ರತಿ ವರ್ಷ ನಾನು ಅಮರ ಜ್ಯೋತಿಗೆ ಪುಷ್ಪವನ್ನ ಅರ್ಪಿಸುವಾಗ ಅನಿಸ್ತಿತ್ತು, ನಾವು ಕೇವಲ ಸತ್ತ ಹುತಾತ್ಮರನ್ನ ನೆನೆಸಿ ಕಣ್ಣೀರಿಡುತ್ತಾ ಈ ಒಂದು ಪುಷ್ಪ ಅರ್ಪಣೆ ಮಾಡೋದ್ರಲ್ಲಿ ಗೆದ್ದು ಬಂದು ಧ್ವಜ ಏರಿಸಿ ಬಂದಂತಹ ಸೈನಿಕರಿಗೆ ಯಾಕೆ ನಾವು ನಮನ ಮಾಡುವ ಅವಕಾಶ ತಗೊಳ್ಬಾರ್ದು ಅಂತ ಆ ಕಾರಣದಿಂದಲೇ ಈ ಕಾರ್ಯಕ್ರಮಕ್ಕೆ ನಾವು ನಿವೃತ್ತರಾದಂತಹ ಸೈನಿಕರನ್ನ ಕರೆಸಿ ಒಂದು ಸನ್ಮಾನ ಮಾಡುವ ಕ್ರಮವನ್ನ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಅದು ಬಹಳ ಸಂತೋಷ ಆಗುತ್ತೆ. ಒಬ್ಬ ಸೈನಿಕರಿಗೆ ನಾವು ಸನ್ಮಾನ ಮಾಡಿದಾಗ ಏನೋ ಒಂದು ಆತ್ಮತೃಪ್ತಿ ನಮಗೆ ಸಿಗುತ್ತೆ. ನಾವು ಮಾಡುವ ಸನ್ಮಾನ ಏನೂ ಅಲ್ಲ. ಮಕ್ಕಳೇ, ನಮ್ಮ ಶಾಲೆಯ ವಿದ್ಯಾರ್ಥಿಗಳಾಗಿ ನೀವು ಕೇಳ್ತೀರಿ, ಖಂಡಿತ ಇಂತಹ ನಿವೃತ್ತ ಸೈನಿಕರು 100 ಜನ ಕಣ್ಣೀರಿಡುತ್ತಾ ಇದ್ದಾರೆ, ಕೈ ಕಾಲುಗಳನ್ನ ಕಳ್ಕೊಂಡಿದ್ದಾರೆ. ಸಣ್ಣ ಸಣ್ಣ ಮಕ್ಕಳಿಟ್ಕೊಂಡು ಬದುಕಲಿಕ್ಕೂ ಆಗದಂತ ಬೇಕಾದಷ್ಟು ಜನ ನಮ್ಮ ಸಮಾಜದಲ್ಲಿದ್ದಾರೆ. ನಿಮ್ಮಲ್ಲಿ ಆ ಭಾವನೆ ಬರಲಿ, ನಿಮಗೊಂದು ಅಂಥವರಿಗೆ ಸಹಾಯ ಮಾಡುವ ಶಕ್ತಿ ನಿಮ್ಮಲ್ಲಿ ಬರಲಿ, ಅಂತ ಅಧಿಕಾರಕ್ಕೆ ಹೋಗುವಂತಹ ವಿದ್ಯೆ ನೀವು ಪಡ್ಕೊಳ್ಳಿ, ಉತ್ತಮ ಅಧಿಕಾರಕ್ಕೆ ಬಂದು ಇಂತಹ ಸೇವೆಗೆ ಒಗ್ಗಟ್ಟಾಗಿ ನಿಲ್ಲಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಸುಂದರವಾದ ಜೈಕಾರ ಹಾಕಿ ಹಾಡೇಳಿ ಆ ಜಯ ಗೀತೆ ನಮ್ಮಲ್ಲಿ ಮೊಳಗ್ತಾ ಇರಲಿ ಸದಾ ಸದಾ. ನಮ್ಮ ಸೈನಿಕರಿಗೆ, ನಮ್ಮ ರೈತರಿಗೆ ಮತ್ತೆ ನಮ್ಮ ಜನಗಳಿಗೆ ಜೈಕಾರ ಹಾಕುವಂತಹ ಒಂದು ಸುಂದರವಾದ ಅವಕಾಶ ನಿಮಗೆ ಸಿಗಲಿ. ಶಿವಾಚಾರ್ಯರು, ಸಾಣೇಹಳ್ಳಿ ಶಿವಾಚಾರ್ಯರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಪಾಠ ಇರೋದ್ರಿಂದ ಇದನ್ನ ಮತ್ತೆ ಈ ವೇದಿಕೆಗಳಿಗೆ ಹೇಳ್ತೀನಿ. ಹಸಿ ಮಸಿ ಖುಷಿ ಬಹಳ ಮುಖ್ಯ ಅಂತ ಹೇಳ್ತಾರೆ. ಎಷ್ಟು ಸುಂದರ ಮಾತು. ನನಗೆ ಆ ಪಾಠ ಓದ್ತಾ ನನಗೆ ತುಂಬಾ ಖುಷಿ ಆಯ್ತು. ಅಂತೂ ಈ ರೀತಿ ಯೋಚನೆ ಮಾಡುವ ಜನರಿದ್ದಾರೆ, ಅಂತ ಪಾಠ ನನಗೆ ಮಕ್ಕಳಿಗೆ ಇಟ್ಟರಲ್ಲ ಅಂತ ಬಹಳ ಸಂತೋಷ ಆಯ್ತು. ಹಸಿ ಯುದ್ಧ, ಮಸಿ ಲೇಖನಿ, ಕೃಷಿ ರೈತ, ಇವರ 3 ಜನ ಎಚ್ಚೆತ್ತುಕೊಂಡ್ರೆ ಸಾಕು, ನಮ್ಮ ದೇಶ ಸಮೃದ್ಧಿ ಆಗುತ್ತೆ ಮತ್ತೆ ಸರಿಯಾದ ಧರ್ಮದಲ್ಲಿ ನಡೆಯುತ್ತೆ ಅಂತ ಅದು ತುಂಬಾ ಚೆನ್ನಾಗಿ ವರ್ಣಿಸಿದ್ದಾರೆ. ಯುದ್ಧ ಅಂದ್ರೆ ಯುದ್ಧ ಮಾಡೋಕೆ ಅಂದ್ರೆ ಬಂದಂತ ಸಂದರ್ಭದಲ್ಲಿ ದೇಶ ಪರರ ಕೈ ಸೇರದಂತೆ ಯುದ್ಧದಲ್ಲಿ ತಾನು ಗೆದ್ದು ದೇಶ ಸೇವೆ ಮಾಡಿದ ರೈತ ಸೈನಿಕ ನಮ್ಮ ದೇಶಕ್ಕೆ ಬೆನ್ನೆಲುಬು. ಹಾಗೆ ದೇಶದ ಹೊರಗಡೆ ರಕ್ಷಣೆ ಮಾಡುವ ಸೈನಿಕ ಎಷ್ಟು ಮುಖ್ಯವೋ, ದೇಶ ಒಳ ರಕ್ಷಣೆ ಮಾಡತಕ್ಕಂತಹ ಕೃಷಿಕನು ನಮಗೆ ಅಷ್ಟೇ ಮುಖ್ಯ. ಆ ಒಂದು ಕೃಷಿಕನು ಕೂಡ ಇವತ್ತು ಕಣ್ಣೀರಲ್ಲಿ ಕಾಲ ಕಳೆಯುವಂತ ಪರಿಸ್ಥಿತಿ ಬಂದಿದೆ. ಹಾಗೆ ಮಸಿ ಇವರಿಬ್ಬರನ್ನ ಸುಖವಾಗಿರ್ಲಿಕ್ಕೆ ಎಲ್ಲರಿಗೆ ಎಚ್ಚರಿಕೆ ಮಾಡತಕ್ಕಂತಹದ್ದು ಬಹಳ ಮುಖ್ಯವಾದದ್ದು ಲೇಖನಿ. ಖಡ್ಗದಲ್ಲಿ ಒಂದು ತಲೆ ಹೊಡಿಬಹುದು, ಆದ್ರೆ ಲೇಖನಿಂದ 100 ತಲೆಗಳನ್ನ ಒಟ್ಟಿಗೆ ಉಳಿಸಿ ಬದಲಾವಣೆಯನ್ನು ತರಬಹುದು. ಅಂತಹ ಒಂದು ವಿಚಾರದಲ್ಲೇ ಶಿವರಾಜ್ಯರು ಹೇಳಿದ್ದಾರೆ, ಸ್ವಾಮಿಗಳು ಹೇಳಿರುವ ಹಾಗೆ. ಬರೀತಕ್ಕಂಥ ಲೇಖನಗಳು ಇವತ್ತು ನೋಡಿದ್ರೆ ಬಹಳ ದುಃಖ ಆಗುತ್ತೆ. ನೀವೆಲ್ಲ ಯಾರನ್ನ ಹೀರೋಗಳು ಮಾಡ್ಕೊಳ್ತಾ ಇದ್ದೀರಾ? ಯಾರನ್ನ? ಸಿನಿಮಾದಲ್ಲಿ ಅತ್ಯಂತ ಕೀಳು ಮಟ್ಟದ ತಮಾಷೆಗಳನ್ನ ಮಾಡ್ತಕ್ಕಂಥವರು, ಅತ್ಯಂತ ಅಸಹ್ಯ ರೀತಿಯಲ್ಲಿ ವರ್ತನೆ ಮಾಡ್ತಕ್ಕಂತಹ ಹೀರೋಗಳನ್ನ ನಿಮ್ಮ ಜೀವನದ ಹೀರೋಗಳಾಗಿ ನೋಡ್ತಾ ಇದ್ದೀರಾ. ಅದು ಬಹಳ ದುಃಖ ಆಗ್ತಿದೆ. ನಿಮ್ಮ ಶಾಲೆ ಪಠ್ಯದಲ್ಲಾಗಲಿ, ನಿಮ್ಮ ಮನೆಗಳ ವಾತಾವರಣದಾಗಲಿ, ಸಮಾಜದ ಚಟುವಟಿಕೆಗಳಲ್ಲಾಗಲಿ ನಿಮ್ಮನ್ನು ಪ್ರೇರೇಪಿಸಿ
ಇಲ್ಲ ಅನ್ನೋದು ಬಹಳ ದುಃಖಕರವಾದ ಸಂಗತಿ. ಅದಕ್ಕೆ ನಮ್ಮ ಶಾಲೆಯಲ್ಲಿ ಪ್ರತಿ ಕಾರ್ಯಕ್ರಮದಲ್ಲೂ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಈ ಮೌಲ್ಯಗಳು ಎಲ್ಲಿ ಯಾರೋ ಒಬ್ಬರಿಗೆ ಕಲಿಯೋದು ಸಾಕು, ಇಡೀ ಜಗತ್ತಿಗೆ ಒಬ್ಬ ವಿವೇಕಾನಂದ, ಒಬ್ಬ ಗಾಂಧೀಜಿ, ಒಬ್ಬ ಸುಭಾಷ್ ಚಂದ್ರ ಬೋಸ್, ಹೀಗೆ ಒಬ್ಬರೇ ಜಗತ್ತನ್ನ ಭಾರತವನ್ನ ಮೇಲೆಗೇರಿಸಿದ್ರೆ ನಿಮ್ಮಲ್ಲಿ ಅಂತ ಒಬ್ಬರು ಯಾರಾದ್ರೂ ಈ ಭಾವನೆಗಳ ಮೇಲೆ ರೈತರಿಗೆ, ಸೈನಿಕರಿಗೆ ಉತ್ತಮ ಲೇಖಗಳನ್ನು ಬರೆಯುವ ಲೇಖಕರು ನೀವಾದ್ರೆ ನಮ್ಮ ಜೀವನ ಸಾರ್ಥಕ ಅನ್ಸುತ್ತೆ. ಗುರುಗಳಾಗಿ ಸಮಾಜವನ್ನು ಎಚ್ಚರಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಆ ನಿಟ್ಟಿನಲ್ಲಿ ನಾವು ಇಂಥ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ ಅಂದ್ರೆ ಈ ಕಾರ್ಯಕ್ರಮದ ಒಂದಿಷ್ಟು ಅಂಶಗಳನ್ನ, ಮೌಲ್ಯಗಳನ್ನ ನಿಮ್ಮಲ್ಲಿ ಇಟ್ಟುಕೊಂಡು ಈ ಒಂದು ಮೌಲ್ಯವನ್ನ ದೃಢವಾಗಿ, ಭದ್ರವಾಗಿ ನಿಮ್ಮ ಆತ್ಮದಲ್ಲಿ ಇಟ್ಕೊಂಡು ನೀವು ಪ್ರಜೆಗಳಾಗಿ ಸಮಾಜಕ್ಕೆ ಇಳಿದಾಗ ಇದರೊಳಗೆ ನಿಂತಲ್ಲಿ ಕೆಲಸ ಮಾಡುವಂತ ಮನೋಭಾವ ಯಾಕಂದ್ರೆ ಆ ಭಗವಂತನ ಕರೆ ನಮ್ಮ ಮೇಲಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಮಾಡಿ ನಮ್ಮ ಮನಸ್ಸಿಗೆ ಆನಂದವನ್ನು ನೀಡಿದ ಎಲ್ಲರಿಗೂ ಕೂಡ ಈ ಅಧ್ಯಕ್ಷೀಯ ಭಾಷಣದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ತಮ್ಮ ಭಾವನೆಗಳನ್ನ ಹಂಚುವುದರ ಮೂಲಕ ಇವತ್ತು ನಮ್ಮ ಒಂದು ಈ ಸನ್ಮಾನಕ್ಕೆ ಗರ್ಭವಾದಂತಹ ರಮೇಶ್ ಸುಂದರ್ ಅವರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಆ ಭಾರತ ಮತ್ತೆ ನಿಮ್ಮಿಂದ ನಗುವಂತಹ ಸಂದರ್ಭವನ್ನ ಒದಗಿಸಿ ಅಂತ ಹೇಳ್ತಾ, ಈ ಯುದ್ಧಗಳಲ್ಲಿ ಯೋಧರು ತಮ್ಮ ಜೀವನವನ್ನ ಕಳ್ಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಸಂಘರ್ಷ ಸಿಗಲಿ, ಅವರ ಜೀವನ ಹೇಗಿತ್ತು ಅಂತ ಈ 4 ಸಾಲುಗಳ ಮೂಲಕ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಡುಕಟ್ಟೆ ನಿಂತಿಹರು ಗಡಿ ಬಳೆಯ ಹೊತ್ತು, ನಡುಕಟ್ಟೆ ನಿಂತಿಹರು ಗಡಿ ಬಳೆಯ ಹೊತ್ತು, ದೃಢ ಯೋಧರಿವರು ನಮ್ಮ ತಾಕತ್ತು, ಇವರೇ ನಮ್ಮ ತಾಕತ್ತು. ತಡವಿದರೆ ಬಿಡದಲೇ ಬಡಿವರು, ಸುಳ್ಳು ಬಿಸಿಲು ಸಿಡಿಲು ಮಳೆ ಲೆಕ್ಕಿಸದೆ ದುಡಿವರು, ಕರಳ ಕೊಯ್ಯುವ ಚಳಿಯಲ್ಲೂ ಇವರು ಲೆಕ್ಕಿಸದೆ ಮಡಿವರು. ಹುಡುಕಿಯು ರೈಲುಗಳ ಕಡಿದಾಡಿ ನಡೆದರು, ಕಡಲ ಹಿರಿಯ ಅಲೆಯಂತೆ ಮುಂದುಕ್ಕಿ ನಡೆದರು, ಕಡಲ ಹಿರಿಯ ಅಲೆಯಂತೆ ಮುಂದುಕ್ಕಿ ನಡೆದರು. ಉತ್ತರದ ಕೃತ್ಯಕ್ಕೆ ಉತ್ತರವನ್ನಿಟ್ಟವರು, ಉತ್ತಮ ರಾಷ್ಟ್ರಕ್ಕೆ ಪ್ರಾಣವನ್ನೇ ಕೊಟ್ಟವರು, ಉತ್ತಮ ರಾಷ್ಟ್ರಕ್ಕೆ ಪ್ರಾಣವನ್ನೇ ಕೊಟ್ಟವರು. ಸತ್ತಿಲ್ಲ ಸೈನಿಕರು ಅತ್ತಿಲ್ಲ ಹೆತ್ತವರು, ಸತ್ತಿಲ್ಲ ಸೈನಿಕರು ಅತ್ತಿಲ್ಲ ಹೆತ್ತವರು. ಮತ್ತಷ್ಟು ವೀರರಿಗೆ ನೆತ್ತರವ ಬಿತ್ತಿಗರು, ಮತ್ತಷ್ಟು ಸೈನಿಕರಿಗೆ ನೆತ್ತರವ ಬಿತ್ತಿಗರು. ಎದುರಿಗಿರುವ ಗುರಿಯೋದು ಎಂದೆಂದೂ ತಪ್ಪಿಲ್ಲ, ಬೆದರಿರುವ ಅರಿತಾನು ಗೆರೆಯನ್ನು ಮೀರಿಲ್ಲ, ಹೆದರಿಕೆಯು ಹೊರಗಿರುವ ವೈರರು ಇನ್ನಿಲ್ಲ. ವಿಧಿ ಬರಹಿದು ಏನೋ ಬೆನ್ನಿಗೆ ಕಣ್ಣಿಲ್ಲ, ತನು ದಾನಗೈದವರಿಗೆ ಮನದಿಂದ ನಮನ, ತನು ದಾನಗೈದವರಿಗೆ ಮನದಿಂದ ನಮನ. ನೆನೆಯಬೇಕು ಅನುದಿನವೂ ಈ ತ್ಯಾಗ ಬಲಿದಾನ. ಜನನಿಯು ತಾನೇ ಹರಿಸಿದಳು ತುಂಬಿ ಮನ, ಜನನಿಯು ತಾನೇ ಹರಿಸಿದಳು ತುಂಬಿ ಮನ. ಜನ್ಮದ ಪಾವನಕ್ಕೆ ಬೇಕೇನು ಕಾರಣ, ಜನ್ಮದ ಪಾವನಕ್ಕೆ ಬೇಕೇನು ಕಾರಣ. ಇಂತಹ ಯೋಧರಿಗೆ ನಮ್ಮೆಲ್ಲರ ಅತ್ಯದ್ಭುತವಾದಂತಹ ಕವನ ವಾಚನ ಮಾಡುವ ಮುಖಾಂತರವಾಗಿ ಸೈನಿಕರಿಗೆ ನಮನಗಳನ್ನು ಸಲ್ಲಿಸಿ, ಹಾಗೆ ತಾವು ಕೂಡ ಸೈನಿಕರು ಆಗಬೇಕು ಅಂತಕ್ಕಂತಹ ಬಯಕೆಯನ್ನು ಹೊಂದಿದ್ದಂತವರಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದ್ರೆ ನಿಮ್ಮೆಲ್ಲರಿಗೂ ಅವಕಾಶಗಳಿದೆ ಮಕ್ಕಳೇ. ಈಗಿನ ವಿದ್ಯಾರ್ಥಿಗಳಿಗೆ ಮಹಿಳಾ ರೆಸಿಡೆಂಟ್ ಅಂತೇಳಿ ಆರ್ಮಿಯಲ್ಲಿ ಈಗ ಮಹಿಳಾ ರೆಸಿಡೆಂಟ್ ಓಪನ್ ಆಗಿದ್ದಾರೆ. ಮಹಿಳೆಯರಿಗೂ ಕೂಡ ಈಗ ಸೇನೆಯಲ್ಲಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶಗಳು ಉಂಟು. ಆ ಕಡೆ ನಿಮ್ಮ ಗಮನ ಕೂಡ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೆ ಸಾವು ಹೇಗಾದ್ರೂ ಬರುತ್ತೆ, ಆದ್ರೆ ಸೈನಿಕನಾಗಿ ಸತ್ತರೆ ದೇವರು ಭಗವಂತ ಅವರನ್ನ ಒಪ್ಪಿಕೊಳ್ತಾನೆ, ಸಮಾಜ ಅವರನ್ನ ಸ್ಮರಿಸುತ್ತೆ ಅಂತಕ್ಕಂತಹ ಮಾರ್ಮಿಕ ಮಾತುಗಳನ್ನು ಹೇಳಿದಂತಹ ಮಾನ್ಯ ಮುಖ್ಯೋಪಾಧ್ಯಾಯರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಸರ್ವರನ್ನು ಕೂಡ ವಂದಿಸಬೇಕು ಅಂತ ಹೇಳಿ ಮಾನ್ಯ ವಿಜಯಲಕ್ಷ್ಮಿ ಮೇಡಮ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ವಂದನಾರ್ಪಣೆಯನ್ನ ಹೇಳೋದಕ್ಕಿಂತ ಮೊದಲು ನಿಮ್ಗೊಂದು ಸೂಚನೆ ಇದೆ, ಅದನ್ನ ತಿಳಿಸ್ತೇನೆ. ಆನಂತರ ವಂದನಾರ್ಪಣೆ ಹೇಳ್ತೇನೆ. ಈ ವಂದನಾರ್ಪಣೆಯ ನಂತರ ರಾಷ್ಟ್ರಗೀತೆ ಇರುತ್ತೆ. ರಾಷ್ಟ್ರಗೀತೆಯ ನಂತರ ನೀವೆಲ್ಲ ಈ ಒಂದು ಯೋಧರಿಗೆ ನಮನಗಳನ್ನು ಸಲ್ಲಿಸುವುದಕ್ಕಾಗಿ ಏನು ಕ್ಯಾಂಡಲ್ ತಂದಿದ್ದೀರಲ್ಲ, ಅದನ್ನ ಹಚ್ಚಿಬಿಟ್ಟು ಅಲ್ಲಿ ಮಾರ್ಕ್ ಮಾಡಿದೆ, ಸ್ಟೂಡೆಂಟ್ಸ್ಗೆ ಮುಂದ್ಗಡೆ ಇದೆಯಲ್ಲ, ಆ ಮಾರ್ಕ್ ನಲ್ಲಿ ನೀವು ಒಬ್ಬೊಬ್ಬರಾಗಿ ಬಂದು ನಿಮ್ಮ ಕ್ಯಾಂಡಲ್ ಅನ್ನ ಇಟ್ಬಿಟ್ಟು ನೀವು ಹೊರಗಡೆ ಹೋಗ್ಬೋದು. ಓಕೆ, ಎಸ್ ಕಾರ್ಯಕ್ರಮದ ಒಂದು ಕೊನೆಯ ಹಂತ ಈ ವಂದನಾರ್ಪಣೆ. ವಂದನಾರ್ಪಣೆಗಿಂತ ಮೊದಲು ನಾನು ಈ ಒಂದು ಕಾರ್ಗಿಲ್ ವಿಜಯೋತ್ಸವದಲ್ಲಿ ತಮ್ಮ ಪ್ರಾಣವನ್ನ ಕಳೆದುಕೊಂಡಂತಹ ವೀರ ಯೋಧರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ
ಮನೆಗಳಿಗೆ, ಅವರ ಕುಟುಂಬಗಳಿಗೆ ಸುಖ, ಶಾಂತಿ, ನೆಮ್ಮದಿಯನ್ನ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ಪ್ರಪ್ರಥಮವಾಗಿ ಅವರ ಪ್ರಾರ್ಥನೆಯನ್ನ ಭಗವಂತನಲ್ಲಿ ಸಲ್ಲಿಸುತ್ತಾ ನನ್ನ ಒಂದು ವಂದನಾರ್ಪಣೆಯನ್ನ ಹೇಳ್ತಾ ಇದ್ದೀನಿ. 1999 ಮೇನಲ್ಲಿ 21 ವರ್ಷಗಳ ಹಿಂದೆ ಪಾಕಿಸ್ತಾನದ ವಿರುದ್ಧ 70 ದಿನಗಳ ಸುದೀರ್ಘ ಯುದ್ಧದಲ್ಲಿ ಹೋರಾಡಿದ ನಂತರ ಭಾರತೀಯ ಸೇನೆ ಜುಲೈ 26ರಂದು ಆಪರೇಷನ್ ವಿಜಯ ಯಶಸ್ವಿ ಎಂದು ಘೋಷಿಸಿತ್ತು. ಅಂದಿನಿಂದ ಈ ಕಾರ್ಗಿಲ್ ವಿಜಯೋತ್ಸವ ದಿನವನ್ನ ಆಚರಿಸಲಾಗುತ್ತಿದೆ. ಆ ಒಂದು ವಿಜಯೋತ್ಸವವನ್ನು ನಾವು ನಮ್ಮ ಶಾಲೆಯಲ್ಲಿ ನಿರಂತರವಾಗಿ ಆಚರಿಸಿಕೊಂಡು ಬರ್ತಾ ಇರೋದು ನಿಮಗೆಲ್ಲ ಗೊತ್ತಿದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಮುಖ್ಯೋಪಾಧ್ಯಾಯರು ಹೇಳಿದ್ರು, ಯಾಕೆ ನಾವು ಒಬ್ಬ ಯೋಧರನ್ನ ಕರೆಸ್ತೀವಿ ಅಂತ ಹೇಳಿ. ಹಾಗೆ ಇಂದಿನ ಒಂದು ಕಾರ್ಯಕ್ರಮಕ್ಕೆ ನಾವು ರಮೇಶ್ ಸುಂಕಾಪುರ್ ಅವರನ್ನ ಮುಖ್ಯ ಅತಿಥಿಗಳಾಗಿ ಕರೆಸಿಬಿಟ್ಟು ಅವರಿಂದ ಅವರ ಅನುಭವಗಳನ್ನ, ಸೇನೆ ಅಂದ್ರೆ ಭಯ ಪಡ್ತಕ್ಕಂಥದ್ದಲ್ಲ, ಭಯ ಇದ್ದವರು ಸೇನೆಗೆ ಸೇರೋದೇ ಇಲ್ಲ. ಯಾಕೆಂದ್ರೆ ಆ ರೀತಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ಹಾಗಾಗಿ ಅವರಿಗೆ ಪ್ರಾಣ ಭಯ ಅನ್ನೋದು ಇರೋದಿಲ್ಲ ಅಂತಕ್ಕಂಥ ಒಂದು ಕಿವಿ ಮಾತನ್ನ ನಿಮಗೆ ತಿಳಿಸುತ್ತಾ, ನೀವು ಮುಂದೆ ಯೋಧರಾಗಿ ಎಷ್ಟೋ ವಿದ್ಯಾರ್ಥಿಗಳು ಅವರ ಒಂದು ಮಾತುಗಳಿಂದ ರೋಮಾಂಚನಗೊಂಡು ಮೈ ಮನ ನವಿರೇಳುವಂತಹ ಅವರ ಮಾತುಗಳನ್ನ ಕೇಳಿದಾಗ ನಿಮ್ಮಲ್ಲಿ ಎಷ್ಟೋ ಜನಕ್ಕೂ ಕೂಡ ನಾನು ಹೌದಲ್ವಾ ಯೋಧನಾಗಬೇಕು ಅಂತ ಹೇಳಿ ಮನೋಭಾವನೆಯನ್ನ ಮೂಡಿಸಿದಂತಹ ರಮೇಶ್ ಸುಂಕಾಪುರ್ ಅವರಿಗೆ ಪ್ರಪ್ರಥಮವಾಗಿ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಹಾಗೆಯೇ ನಮ್ಮ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ಇಷ್ಟು ಯಶಸ್ವಿ ಪೂರ್ಣವಾಗಿ ಅರ್ಥಪೂರ್ಣವಾಗಿ ನಡ್ಕೊಂಡು ಬರೋದಕ್ಕೆ ಕಾರಣಕರ್ತರು ನಮ್ಮ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಬೇರೆ ಕಡೆ ಎಲ್ಲ ನೀವು ನೋಡಿದ್ರೆ ಕಾರ್ಗಿಲ್ ವಿಜಯೋತ್ಸವ ಅಂದ್ರೆ ಈ ರೀತಿ ಒಂದು ದೀಪವನ್ನ ಹಚ್ಚಿಬಿಟ್ಟು ಒಂದು ಪ್ರೇಯರ್ ಮಾಡಿಬಿಟ್ಟು ಹೋಗ್ತಕ್ಕಂತಹ ಒಂದು ವಾಡಿಕೆ ಇರುತ್ತೆ. ಹಾಗಲ್ಲ, ಆ ಕಾರ್ಯಕ್ರಮ ಅರ್ಥಪೂರ್ಣವಾಗಬೇಕು ಅಂದ್ರೆ ನಮ್ಮ ಮಕ್ಕಳು ಮತ್ತೆ ಶಿಕ್ಷಕರು ಅವರ ಅನುಭವದ ನುಡಿಗಳನ್ನ ಕೇಳಬೇಕು, ನಮ್ಮಲ್ಲಿ ಸ್ವಲ್ಪ ಆದ್ರೂ ಬದಲಾವಣೆ ಆಗ್ಬೇಕು ಅಂತ ಹೇಳುವುದರ ಜೊತೆಗೆ ನೀವು ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ಯಾರಿಗೆ ಯೋಧರಾಗೋ ಕೆಪಾಸಿಟಿ ಇದೆಯೋ ಅವರು ಯೋಧರಾಗ್ತೀರಾ. ಯೋಧರ ಅಲ್ಲದೆ ಇರ್ತಕ್ಕಂಥವ್ರು ಹೇಗೆ ದೇಶ ಸೇವೆಯನ್ನ ಮಾಡಬಹುದು ಅಂದ್ರೆ ನೀವು ದೊಡ್ಡ ದೊಡ್ಡ ಅಧಿಕಾರಿಗಳಾಗಿ ಆ ಯೋಧರಿಗೆ ಸಿಗುವಂತಹ ಫೆಸಿಲಿಟೀಸ್ ಏನಿದೆ ಅದನ್ನ ಒದಗಿಸುವುದರ ಮೂಲಕವಾಗಿ ಕೂಡ ನೀವು ದೇಶ ಸೇವೆಯನ್ನ ಮಾಡಬಹುದು ಅಂತಕ್ಕಂತಹ ಕಿವಿ ಮಾತನ್ನ ಹೇಳಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೂ ಧನ್ಯವಾದಗಳು. ಮಕ್ಕಳಿಲ್ಲದ ಶಾಲೆ ದೇವರಿಲ್ಲದ ಗುಡಿ ಇದ್ದ ಹಾಗೆ. ಇದುವರೆಗೂ ನಾವು ದಿನ ಶಾಲೆಗೆ ಬರ್ತಿದ್ವಿ, ಮಕ್ಕಳ ನೀವು ನಂಬ್ತೀರೋ ಬಿಡ್ತೀರೋ, ನಿಜವಾಗ್ಲೂ ನಮ್ಗೆ ಬರೋದಕ್ಕೆ ತುಂಬಾ ಬೇಸರ ಆಗ್ತಾ ಇತ್ತು. ಆದ್ರೆ ನೀವೆಲ್ಲ ಇವತ್ತು ಎಷ್ಟೊಂದು ಹುಮ್ಮಸ್ಸಿನಿಂದ ಅತ್ಯಂತ ಸಂತೋಷದಿಂದ ಶಾಲೆಗೆ ಬಂದಿದ್ದೀರಾ. ನಿಜಕ್ಕೂ ಇವತ್ತು ಶಾಲೆ ಪ್ರಾರಂಭ ಆಯ್ತೇನೋ ಅಂತಕ್ಕಂತಹ ಒಂದು ಮನೋಭಾವನೆ, ಕಾರ್ಯಕ್ರಮಕ್ಕೆ ಬಂದಿದ್ದು ಕೂಡ ಇವತ್ತು ಶಾಲೆ ಪ್ರಾರಂಭವಾಯ್ತೇನೋ ಅಂತಕ್ಕಂತಹ ಮನೋಭಾವನೆ ನಮ್ಗೆಲ್ಲ ಮೂಡೋದ್ರ ಜೊತೆಗೆ ಬಹಳ ಸಂತೋಷ ಕೂಡ ಆಯ್ತು. ನೀವೆಲ್ಲ ಬಂದು ನಿಮ್ಮ ಅತ್ಯಮೂಲ್ಯ ಸಮಯವಾದಂತಹ ಆನ್ಲೈನ್ ಕ್ಲಾಸ್ ನಲ್ಲಿ ಅಟೆಂಡ್ ಆಗ್ತಿದ್ರಿ. ಅದನ್ನ ಬಿಟ್ಟು ಅದಕ್ಕಿಂತ ವಿಶೇಷವಾದಂತಹ ಒಂದು ವಿಷಯವನ್ನು ನೀವು ತಿಳ್ಕೊಂಡಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಶಿಕ್ಷಕರು ಮತ್ತೆ ಸಂಗೀತ ಶಿಕ್ಷಕರು, ಹಾಗೆ ಈ ಒಂದು ವೇದಿಕೆಯನ್ನು ಅತ್ಯಂತ ಅಲಂಕಾರಗೊಳಿಸಿದಂತಹ ರಾಘವೇಂದ್ರ ಸರ್ ಮತ್ತು ಇನ್ನುಳಿದ ಎಲ್ಲ ಶಿಕ್ಷಕರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸುತ್ತೇನೆ. ಸಭೆಯನ್ನು ಕೂಡ ಅತ್ಯಂತ ಗಂಭೀರವಾಗಿ ವಂದಿಸಿದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು ಕೂಡ ಧನ್ಯವಾದಗಳು. ಹುತಾತ್ಮ ವೀರಯೋಧರ ಸ್ಮರಣಾರ್ಥ ಕ್ಯಾಂಡಲ್ಗಳನ್ನು ಹಚ್ಚುವುದರ ಮೂಲಕ ಅವರ ಕುಟುಂಬಕ್ಕೆ ತಗ್ಗಿರುವಂತಹ ಅಂಧಕಾರ ಹೋಗಲಿ, ಅವರ ತ್ಯಾಗ ಅಮರವಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ಪ್ರತಿಯೊಬ್ಬರು ಕೂಡ ಕ್ಯಾಂಡಲ್ಗಳನ್ನು ಹಚ್ಚಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿಸಿಕೊಳ್ತಾ ಇದ್ದೀನಿ. ಅತಿಥಿಗಳು ಮತ್ತು ಮಾನ್ಯ ಮುಖ್ಯೋಪಾಧ್ಯಾಯರು ಮೊದಲು ಈ ಕಾರ್ಯಕ್ಕೆ ಚಾಲನೆಯನ್ನು ನೀಡಬೇಕು ಅಂತೇಳಿ ವಿನಂತಿಸಿಕೊಳ್ತಾ ಇದ್ದೀನಿ.
ಸಂಗೀತ ಕಲೆಯನ್ನ ಸೈನಿಕರಿಗೆ ಅರ್ಪಿಸಬೇಕು ಅಂತಕ್ಕಂತಹ ಉತ್ತಮ ಒಂದು ಚಿಂತನೆಯನ್ನು ಮಾಡಿ ಇವತ್ತು ಅವರು ಮೊಟ್ಟಮೊದಲಾಗಿ ಒಂದು ವಾದ್ಯ ಕಲೆಯನ್ನ ರಾಷ್ಟ್ರಗೀತೆ ಮುಖಾಂತರವಾಗಿ ಸೈನಿಕರಿಗೆ ಅರ್ಪಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ಈ ಕಾರ್ಯಕ್ಕೆ ಪಕ್ಷಾಂತರು ಸಹಕಾರ ನೀಡಿ ವಿನಂತಿಸಿಕೊಳ್ತಾ ಇದ್ದಾರೆ. National anthem begin. 1, 2, 3, 4. विनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभाशिष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे संगीन पे धर कर माथा सो गए अमर बलिदानी जो शहीद हुए हैं उनकी जरा याद करो कुर्बानी। हे मेरे वतन के लोगों जरा आँख में भर लो पानी जो शहीद हुए हैं उनकी जरा याद करो कुर्बानी। हे मेरे वतन के लोगों जरा आँख में भर लो पानी जो शहीद हुए